Hello my dear students, welcome to my PU Chemistry YouTube channel. Structure of atom ನ ಮತ್ತೊಂದು ಸೆಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಓಕೆ, ಈಗ ನಮಗೆ ಆರ್ಬಿಟಲ್ಸ್ಗಳೆಲ್ಲ ಗೊತ್ತಾಯ್ತಲ್ವಾ, ಡಿಫ್ರೆಂಟ್ ಟೈಪ್ ಆಫ್ ಆರ್ಬಿಟಲ್ಸ್ ಇದೆ, ಅವುಗಳದ್ದು ಶೇಪ್ ಗೊತ್ತಾಯಿತು ಮತ್ತು ನೋಟ್ಸ್ ಗೊತ್ತಾಯಿತು. ಇದೆಲ್ಲ ಗೊತ್ತಾದಮೇಲೆ ಈ ಆರ್ಬಿಟಲ್ಸ್ದು ಎನರ್ಜಿ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ವಿತ್ ರೆಸ್ಪೆಕ್ಟ್ ಟು ಎನರ್ಜಿ ಈ ಆರ್ಬಿಟಲ್ಗಳು ಆಟಮ್ಸ್ ನ್ಯೂಕ್ಲಿಯಸ್ ಸುತ್ತ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿರ್ತಾರೆ, ಫಸ್ಟು ಹೈಡ್ರೋಜನ್ ಆಟಮಲ್ಲಿ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿರ್ತಾರೆ, ಅದಾದಮೇಲೆ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮಲ್ಲಿ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಗಿರ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ, ಫಸ್ಟು ಹೈಡ್ರೋಜನ್ ತೊಗೋತೀನಿ. ನೀವು ಹೈಡ್ರೋಜನ್ ಆಟಮ್ನ ನಾವು ತೊಗೊಂಡ್ರೆ, ಓಕೆ, ಇದು ಇಸ್ ಎನರ್ಜಿ ಲೈನ್. ಇದು ಅಂದರೆ ಎನರ್ಜಿ ಇನ್ಕ್ರೀಸಿಂಗ್ ಆರ್ಡರ್ಲಿದೆ, ಲೋ ಎನರ್ಜಿಯಿಂದ ಹೈ ಎನರ್ಜಿಗೆ ಹೋದರೆ ಫಸ್ಟ್ ಯಾವ ಆರ್ಬಿಟಲ್ ಇರುತ್ತೆ, 1s ಆರ್ಬಿಟಲ್ ಇರುತ್ತೆ. ಓಕೆ, ದಿಸ್ ಇಸ್ ಅ 1s ಆರ್ಬಿಟಲ್, ಲೋಯೆಸ್ಟ್ ಎನರ್ಜಿ ಇರುತ್ತೆ. ಅದಾದಮೇಲೆ ಇದು ಫಸ್ಟ್ ಶೆಲ್, n = 1, ಮೇನ್ ಕೆ ಶೆಲ್ ಅಂತ ಹೇಳ್ತೀವಲ್ಲ, ಅದು ಫಸ್ಟ್ ಶೆಲ್ಲು 1s ಆರ್ಬಿಟಲ್ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಶೆಲ್ಲಿಗೆ ಹೋದರೆ 1s ಇರುತ್ತೆ, 2s ಇರುತ್ತೆ, ನಮಗೆ 2s 2p ಇರುತ್ತಲ್ವಾ. ಸೊ 2s ಇರುತ್ತೆ, 2p ಇರುತ್ತೆ. ದಿಸ್ ಇಸ್ ದ 2s, ದಿಸ್ ಇಸ್ ದ 2p ಆರ್ಬಿಟಲ್. ಪಿನಲ್ಲಿ 3 ಸಬ್ ಆರ್ಬಿಟಲ್ ಇರುತ್ತಲ್ವ, ಅದಕ್ಕೆ 3 ಬರ್ದಿದ್ದೀವಿ. ನೆಕ್ಸ್ಟ್ ಥರ್ಡ್ ಶೆಲ್ಗೆ ಹೋದರೆ, ಥರ್ಡ್ ಮೇನ್ ಶೆಲ್ಗೆ ಹೋದರೆ ನಮಗೆ ಅಲ್ಲೇನಿರುತ್ತೆ, 3s ಇರುತ್ತೆ, 3p ಇರುತ್ತೆ, 3d ಇರುತ್ತೆ. ದಿಸ್ ಇಸ್ 3s, 3p, 3d. 3dಗೆ 5 ಸಬ್ ಆರ್ಬಿಟಲ್, ಅದಕ್ಕೆ 5 ಲೈನ್ಸ್ ಬರ್ದಿದೆ. ಇದಕ್ಕೆ 3 ಸಬ್ ಆರ್ಬಿಟಲ್, ಅದಕ್ಕೆ 3. ಸೊ ಹೀಗೆ ನೀವು 5 ಹೈಡ್ರೋಜನ್ ಆಟಮ್. ಈ ಹೈಡ್ರೋಜನ್ ಆಟಮಲ್ಲಿ ಇದನ್ನು ಗ್ರೌಂಡ್ ಸ್ಟೇಟ್ ಅಂತ ಹೇಳಿ ಕರಿತೀವಿ, ಯಾಕೆಂದರೆ ಎಲೆಕ್ಟ್ರಾನ್ ಇಲ್ಲೇ ಇರುತ್ತಲ್ವ, 1s ಆರ್ಬಿಟಲ್ ಇರುತ್ತೆ ಹೈಡ್ರೋಜನ್ ಆಟಮಲ್ಲಿ. ಇನ್ನು ಇವೆಲ್ಲ ಎಕ್ಸೈಟೆಡ್ ಸ್ಟೇಟ್ ಅಂತ ಹೇಳಿ ಕರಿತೀವಿ ಇದನ್ನು. ಓಕೆ, ಆ್ಯಂಡ್ ಇದರಲ್ಲಿ 3p ಈಕ್ವಲ್ ಎನರ್ಜಿ ಇದೆ, ಆಲ್ ದ 3 ಆರ್ಬಿಟಲ್ ಡಿಜೆನರಸಿ. 3dದು 5 ಸಬ್ ಆರ್ಬಿಟಲ್ ಎನರ್ಜಿ ಸೇಮ್ ಇದೆ, ಸೊ ಅದನ್ನು ಕೂಡ ಡಿಜೆನರಸಿ ಅಂತ ಹೇಳಿ ಕೇಳ್ಬೋದು. ಸೊ ಈ ರೀತಿ ಹೇಳ್ಬೋದು, ಓಕೆ. ಸೊ ಇಲ್ಲಿ ಈ ರೀತಿ ಡಿಸ್ಟ್ರಿಬ್ಯೂಷನ್ ಆಗಿರ್ತವೆ ಆರ್ಬಿಟಲ್ಸ್ ಎನರ್ಜಿ ವೈಸಲ್ಲಿ ಇನ್ ಕೇಸ್ ಆಫ್ ಹೈಡ್ರೋಜನ್ ಆಟಮ್. ಇದರಲ್ಲಿ ಇದು ಹೈಡ್ರೋಜನ್ ಆಟಮ್. ಈಗ ನಾನು ಇದೇ ಡಿಸ್ಟ್ರಿಬ್ಯೂಷನ್ನ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮಿಗೆ ಬರೆಯೋಣ. ಓಕೆ, ಮಲ್ಟಿ ಎಲೆಕ್ಟ್ರಾನಲ್ಲಿ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ ಅನ್ನೋದನ್ನ ನೋಡೋಣ. ಓಕೆ, ಮಲ್ಟಿ ಎಲೆಕ್ಟ್ರಾನ್ಗೆ ಹೋದಾಗ ಫಸ್ಟ್ ಶೆಲ್ ಯಾವುದು, n = 1 ಫಸ್ಟ್ ಶೆಲ್ಲು, ಅದರಲ್ಲಿ ಏನಿರುತ್ತೆ ನಿಮಗೆ 1s ಇರುತ್ತೆ. ಓಕೆ, ನೆಕ್ಸ್ಟು ಸೆಕೆಂಡ್ ಶೆಲ್ಗೆ ಹೋದರೆ, ಸೆಕೆಂಡ್ ಶೆಲ್ಲಲ್ಲಿ 2s 2p ಇರುತ್ತಲ್ವ, ನೋಡಿ 2s ಇಲ್ಲಿರುತ್ತೆ, ಬಟ್ 2p ಸ್ವಲ್ಪ ಮೇಲೆ ಇದೆ, 2p. ಓಕೆನಾ. ನೆಕ್ಸ್ಟ್ ಥರ್ಡ್ ಶೆಲ್ಗೆ ಹೋಗ್ತೀನಿ. ಥರ್ಡ್ ಶೆಲ್ಗೆ ಹೋದಾಗ ಸೊ 3s ಇಲ್ಲಿದೆ, 3p ಇಲ್ಲಿದೆ, 3p ಆಯಿತು. ನೆಕ್ಸ್ಟ್ 4s ಬರುತ್ತೆ ಇಲ್ಲಿ, ಥರ್ಡ್ ಸೆಲ್ಲಲ್ಲೇ ಇಲ್ಲಿ 4s ಬರುತ್ತೆ, ದೆನ್ 3d ಬರುತ್ತೆ. ಸೊ ಇಲ್ಲಿ ನಿಮಗೆ ಕನ್ಫ್ಯೂಷನ್ಸ್ ಆಗ್ತಿರ್ಬೋದು, ಏನು ಅಂದರೆ ಇಷ್ಟೊಂದು ಗ್ಯಾಪ್ ಇರಲ್ಲ, ಬಟ್ ಸ್ವಲ್ಪ ಗ್ಯಾಪ್ ಅಂತೂ ಇದ್ದೇ ಇರುತ್ತೆ. ಬಟ್ ನಾನು ನಿಮ್ಗೆ ಅರ್ಥ ಮಾಡ್ಸೋಕ್ಕೆ ಸ್ವಲ್ಪ ಬರೆದಿದ್ದೀನಿ ಈ ಥರ. ಈಗ ನಿಮಗೆ ಇಲ್ಲಿ ಏನು ಕನ್ಫ್ಯೂಷನ್ಸ್ ಆಗುತ್ತೆ ಅಂದರೆ, ಸರ್ 3s 3p 3d ಅಥವಾ 2s 2p ಇವರಿಬ್ಬರು ಒಂದೇ ಶೆಲ್ಲಲ್ಲಿ ಇರೋವಂಥವ್ರು ಅಂದಾಗ ಎನರ್ಜಿ ಸೇಮ್ ಇರಬೇಕು, ಇಲ್ಲಿ ಡಿಫರ್ ಬರ್ತಾ ಇದೆಯಲ್ಲ ಮಲ್ಟಿ ಎಲೆಕ್ಟ್ರಾನ್ಗೆ ಹೋದಾಗ. ದಿಸ್ ಇಸ್ ದ ಡಯಾಗ್ರಾಮ್ ಫಾರ್ ಮಲ್ಟಿ ಎಲೆಕ್ಟ್ರಾನ್. ಓಕೆನಾ, ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ಗಿದು. ಅದೇ ರೀತಿ 3s 3p 3dಯಲ್ಲಿ ಒಂದು ಪ್ರಾಬ್ಲಮ್ ಏನಾಗ್ತಾ ಇದೆ ನೋಡಿ, 3s 3p 3d ಇವು ಮೂರು ಕೂಡ ಥರ್ಡ್ ಶೆಲ್ಲಲ್ಲೇ ಇರೋವಂಥವ್ರು ಅಲ್ವಾ. ಆದರೆ 3s ಆದಮೇಲೆ 3p ಬಂತು, 3p ಆದಮೇಲೆ 3d ಬರಬೇಕಿತ್ತು, ನೆಕ್ಸ್ಟ್ ಯಾವ್ದು ಬರ್ತಾ ಇದೆ, 4s ಬರ್ತಾ ಇದೆ. ಮತ್ತು 3s 3pದು ಎನರ್ಜಿ ಈಕ್ವಲ್ ಇಲ್ಲ, ಇಲ್ಲಿ 2s 2pದು ಎನರ್ಜಿ ಈಕ್ವಲ್ ಇಲ್ಲ, ಮತ್ತು 3p ಆದಮೇಲೆ 3d ಬರಬೇಕಿತ್ತು, 4s ಬಂದು ಆಮೇಲೆ 3d ಬರ್ತಾ ಇದೆ. ಈ ವೇರಿಯೇಷನ್ಸ್ ಯಾಕಾಗತ್ತೆ? ಸೊ 4sದು ಎನರ್ಜಿ 3dಗಿಂತ ಕಡಿಮೆ ಯಾಕಾಯಿತು, 3pದು ಎನರ್ಜಿ 3sಗಿಂತ ಸ್ವಲ್ಪ ಜಾಸ್ತಿ ಯಾಕಾಯಿತು. ಈ ಒಂದು ಆ 3s 3p 3d ಅಥವಾ 2s 2pನ ನೀವು ತೊಗೊಂಡ್ರೆ ಇವೆರಡು ಒಂದೇ ಶೆಲ್ಲಲ್ಲಿ ಇದ್ದರೂ ಕೂಡ ಪ್ರಿನ್ಸಿಪಾಲ್ ಶೆಲ್ ಒಂದೇ, ಇಬ್ರಿಗೂ 2ನೇ ಇದೆ ಪ್ರಿನ್ಸಿಪಾಲ್ ಶೆಲ್ಲು, ಆದರೂ ಇವರಲ್ಲಿ ಎನರ್ಜಿ ಡಿಫ್ರೆನ್ಸ್ ಆಗ್ತಾ ಇದೆ. ಇವ್ರು 3 ಜನ ಒಂದೇ ಶೆಲ್ಲಲ್ಲಿ ಇದ್ದರೂ ಕೂಡ ಅವರಲ್ಲೂ ಸ್ವಲ್ಪ ಎನರ್ಜಿ ಡಿಫರ್ ಆಗ್ತಾ ಇದೆ. ಬಟ್ ಇಲ್ಲಿ ಹೈಡ್ರೋಜನಲ್ಲಿ ಹಂಗೆ ಆಗಲಿಲ್ಲ, 3ಯಲ್ಲಿದ್ದಾರೆ ಅಂದರೆ ಅವ್ರು ಅಷ್ಟು ಜನದ್ದು ಎನರ್ಜಿ ಸೇಮ್ ಇತ್ತು, 2s 2pದು ಅಷ್ಟುದು ಆರ್ಬಿಟಲ್ಸು ಎನರ್ಜಿ ಸೇಮ್ ಇತ್ತು, ಬಟ್ ಇಲ್ಲಿ ವೇರಿ ಆಗ್ತಾ ಇದೆ. ಈ ವೇರಿಯೇಷನ್ಸ್ ಯಾಕಾಗತ್ತೆ ಅನ್ನೋದಕ್ಕೆ ನಾವು ಫಸ್ಟು ರೀಸನ್ ನೋಡ್ಕೊಳ್ಳೋಣ. ಓಕೆ, ಸೊ ಇದರಲ್ಲಿ ಹೈಡ್ರೋಜನ್ ಆಟಮಲ್ಲಿ, ಹೈಡ್ರೋಜನ್ ಆಟಮ್ ಅಂದಾಗ ಏನಿರುತ್ತೆ, 1 ಎಲೆಕ್ಟ್ರಾನ್ ಇರುತ್ತೆ ಅಲ್ವೇನ್ರಪ್ಪ. ಒಂದೇ ಒಂದು ಎಲೆಕ್ಟ್ರಾನ್ ಇರೋದ್ರಿಂದ ಹೈಡ್ರೋಜನ್ ಆಟಮಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡುವಂಥ ಒಂದು ಇಂಟ್ರಾಕ್ಷನ್ ಯಾವುದು ಅಂದರೆ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಅಟ್ರಾಕ್ಷನ್. ಎಲೆಕ್ಟ್ರಾನು ಮತ್ತು ನ್ಯೂಕ್ಲಿಯಸ್ಗಿರುವಂಥ ಅಟ್ರಾಕ್ಷನ್, ಇದು ಒಂದೇ ಇಂಟ್ರಾಕ್ಷನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓನ್ಲಿ ಒನ್ ಟೈಪ್ ಆಫ್ interaction
is present in the hydrogen atom, that is electron to nucleus attraction. ಅದೊಂದೇ ಇಂಟರಾಕ್ಷನ್ ನಾವು ಹೈಡ್ರೋಜನ್ ಆಟಮ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಸರಿನಾ? ಅದೇ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ಗೆ ಹೋದರೆ ಎಲೆಕ್ಟ್ರಾನ್ ಟು ನ್ಯೂಕ್ಲಿಯಸ್ ಅಟ್ರಾಕ್ಷನ್ ಇರುತ್ತೆ, ಹೈಡ್ರೋಜನ್ ಆಟಮಲ್ಲಿ ಇರೋ ಹಾಗೆ ಇಲ್ಲೂ ಕೂಡ ಎಲೆಕ್ಟ್ರಾನ್ ಟು ನ್ಯೂಕ್ಲಿಯಸ್ ಏನಿರುತ್ತೆ, ಅಟ್ರಾಕ್ಷನ್ ಇರುತ್ತೆ. ಅಗ್ರಿ, ಓಕೆ, ಒಂದು ಇಂಟ್ರಾಕ್ಷನ್ ಇದೆ, ಅಟ್ರಾಕ್ಷನ್ ಅನ್ನೋ ಇಂಟ್ರಾಕ್ಷನ್ ಇದೆ. ಬಟ್ ಅದ್ರ ಜೊತೆಗೆ ಮಲ್ಟಿ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಒಂದಕ್ಕಿಂತ ಜಾಸ್ತಿ ಎಲೆಕ್ಟ್ರಾನ್ಸ್ ಇರುತ್ತಾ? ಮಲ್ಟಿ ಎಲೆಕ್ಟ್ರಾನ್ ಅಂದರೆ ಎಲೆಕ್ಟ್ರಾನ್ ಇರೋದ್ರಿಂದ ಏನಾಗುತ್ತೆ, ರಿಪಲ್ ಆಗುತ್ತೆ, ಸೇಮ್ ಚಾರ್ಜ್ ಇರೋದ್ರಿಂದ. ಅಂದರೆ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಅಟ್ರಾಕ್ಷನ್ ಇಂಟ್ರಾಕ್ಷನ್ ಜೊತೆಗೆ ನಮಗಿಲ್ಲಿ ಎಲೆಕ್ಟ್ರಾನ್ ರಿಪಲ್ಷನ್ನು ಕೂಡ ಅರೈಸ್ ಆಗುತ್ತೆ. ಒನ್ ಮೋರ್ ಕಾನ್ಸೆಪ್ಟ್, ಒನ್ ಮೋರ್ ಪ್ರೋಸೆಸ್ ಅಂತ ನಾವು ಹೇಳ್ಬೋದು. ಎಲೆಕ್ಟ್ರಾನ್ ಟು ಎಲೆಕ್ಟ್ರಾನ್ ರಿಪಲ್ಷನ್ ಇಂಟ್ರಾಕ್ಷನ್ನು ಕೂಡ ನಾವು ನೋಡ್ಬೋದಿಲ್ಲಿ. ಸೊ ಅಟ್ರಾಕ್ಷನ್ ಜೊತೆಗೆ ರಿಪಲ್ಷನ್ನು ಕೂಡ ಅರೈಸ್ ಆಗ್ತಿರೋದ್ರಿಂದ ಅವರಲ್ಲಿ ಸ್ವಲ್ಪ ಎನರ್ಜಿ ಏನಾಗ್ಬೋದು, ಡಿಫರ್ ಆಗ್ಬೋದು. ಇದು ಒಂದು ರೀಸನ್, ಇದೇ ಕಂಪ್ಲೀಟ್ ರೀಸನ್ ಅಂತಲ್ಲ, ಇದು ಒಂದು ರೀಸನ್. ನೆಕ್ಸ್ಟ್ ಇನ್ನೊಂದು ರೀಸನ್ ಏನು ಅಂದರೆ, ಇದು ಒಂದು ರೀಸನ್ನು. ನೆಕ್ಸ್ಟ್ ರೀಸನ್ ಏನಾಗುತ್ತೆ ಅಂದರೆ ಶೀಲ್ಡಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಏನು ಶೀಲ್ಡಿಂಗ್ ಎಫೆಕ್ಟ್? ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು, ನೋಡ್ಕೊಳ್ಳಿ. ಶೀಲ್ಡಿಂಗ್ ಎಫೆಕ್ಟ್ ಅಂದರೆ ಈಗ ಇನ್ನರ್ ಆರ್ಬಿಟಲ್, ಈಗ ಯಾವುದೋ ಒಂದು ನ್ಯೂಕ್ಲಿಯಸ್ ಇಲ್ಲಿದೆ ಅಂತ ಅಂದ್ಕೊಳ್ಳೋಣ. ನ್ಯೂಕ್ಲಿಯಸ್ ಇದೆ, ಇಲ್ಲಿ ನಿಮಗೆ 3s ಆರ್ಬಿಟಲ್ ಇದೆ, ಓಕೆ, 3p ಇದೆ, 3d ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಅದು ಒಂದನ್ನೇ ತೊಗೊಳ್ಳೋಣ. ಯಾವುದೋ ಒಂದು 3s ಇದೆ, ಅದಾದಮೇಲೆ 3p ಇದೆ ಅಂತ ಅಂದ್ಕೊಳ್ಳಿ. ಈಗ ಇದು 3s ಅನ್ನು ನಾವು ಇನ್ನರ್ ಎಲೆಕ್ಟ್ರಾನ್ ಅಂತ ಹೇಳ್ಬೋದು. ಓಕೆ, ಇದು 3s ಅಲ್ಲಿರೋ ಎಲೆಕ್ಟ್ರಾನ್ ಏನಂತ ಹೇಳ್ಬೋದು, ಇನ್ನರ್ ಎಲೆಕ್ಟ್ರಾನು. 3p ಅಲ್ಲಿರೋ ಎಲೆಕ್ಟ್ರಾನ್ನ ಔಟರ್ ಎಲೆಕ್ಟ್ರಾನ್ಸ್ ಅಂತ ಅಂದ್ಕೊಳ್ಳೋಣ. ಓಕೆ, ಇದು ಔಟರ್ ಎಲೆಕ್ಟ್ರಾನ್. ಈಗ ಏನಾಗುತ್ತೆ ಇಲ್ಲಿ, ಈ ಇನ್ನರ್ ಎಲೆಕ್ಟ್ರಾನು ಈ ಔಟರ್ ಮೋಸ್ಟಲ್ಲಿರುವಂಥ ಎಲೆಕ್ಟ್ರಾನ್ಸಿಗೆ ದಿಸ್ ಇನ್ನರ್ ಎಲೆಕ್ಟ್ರಾನ್ ಆ್ಯಕ್ಟಿಂಗ್ ಲೈಕ್ ಎ ಸ್ಕ್ರೀನ್ ಬಿಟ್ವೀನ್ ನ್ಯೂಕ್ಲಿಯಸ್ ಆ್ಯಂಡ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್. ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಗೂ ನ್ಯೂಕ್ಲಿಯಸ್ಗೂ ಇಲ್ಲಿರೋ ಎಲೆಕ್ಟ್ರಾನು ಒಂಥರ ವಾಲ್ ಥರ ಅಥವಾ ಸ್ಕ್ರೀನ್ ಥರ ಆ್ಯಕ್ಟ್ ಆಗ್ತಾ ಇರುತ್ತೆ. ಇವರು ಈ ಥರ ಸ್ಕ್ರೀನ್ ಥರ ಆ್ಯಕ್ಟ್ ಆಗೋದ್ರಿಂದ ಈ ಔಟರ್ ಮೋಸ್ಟಲ್ಲಿರುವಂಥ ಎಲೆಕ್ಟ್ರಾನಿಗೆ ಎಕ್ಸ್ಪೀರಿಯನ್ಸ್ ಆಗುವಂಥ ಪಾಸಿಟಿವ್ ಚಾರ್ಜು ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕೆಂದರೆ ಇವರು ಅಡ್ಡ ಇದ್ದಾರಲ್ಲ, ಇವರು ಸ್ಕ್ರೀನ್ ಥರ ವಾಲ್ ಥರ ಅಡ್ಡ ಇರೋದ್ರಿಂದ ಈ ಔಟರ್ ಮೋಸ್ಟಲ್ಲಿರೋ ಎಲೆಕ್ಟ್ರಾನು ಕಂಪ್ಲೀಟ್ ನ್ಯೂಕ್ಲಿಯಸ್ ಅಟ್ರಾಕ್ಷನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ. ಆ ಪಾಸಿಟಿವ್ ಚಾರ್ಜನ್ನ ಈ ಎಲೆಕ್ಟ್ರಾನು ಕಂಪ್ಲೀಟಾಗಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆನಾ? ಸೊ ಆ ಔಟರ್ ಮೋಸ್ಟ್ ಎಲೆಕ್ಟ್ರಾನು ಏನು ಪಾಸಿಟಿವ್ ಚಾರ್ಜ್ ಆಫ್ ದ ನ್ಯೂಕ್ಲಿಯಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೋ ಅದನ್ನು ನಾವು ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಹೇಳಿ ಕರಿತೀವಿ. ಓಕೆನಾ? ಬಟ್ ಆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಸ್ವಲ್ಪ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಗೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಯಾವುದರಿಂದ? ಈ ಶೀಲ್ಡಿಂಗಿಂದ. ಶೀಲ್ಡಿಂಗ್ ಎಫೆಕ್ಟ್ ಅರ್ಥ ಆಯ್ತಾ? ಸೊ ಶೀಲ್ಡಿಂಗ್ ಎಫೆಕ್ಟ್ ಅಂದರೆ ಏನು? ಇನ್ನರ್ ಎಲೆಕ್ಟ್ರಾನ್ ಆ್ಯಕ್ಟಿಂಗ್ ಲೈಕ್ ಎ ಸ್ಕ್ರೀನ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಇಸ್ ಕಾಲ್ಡ್ ಆಸ್ ಅ ಶೀಲ್ಡಿಂಗ್ ಎಫೆಕ್ಟ್ ಅಂತ ಹೇಳಿ ಕರಿತೀವಿ. ಈಗ ಆ ಶೀಲ್ಡಿಂಗ್ ಎಫೆಕ್ಟು ಕೂಡ 3s 3p 3dಗೆ ಒಂದೇ ಥರ ಇರಲ್ಲ. ಈಗ ಇಲ್ಲೇ ತೊಗೊಂಡ್ರೆ 3sಗೆ ಸ್ಪೆರಿಕಲ್ ಶೇಪ್ ಇರೋದ್ರಿಂದ ಅದು 3pಗಿಂತ ಮೋರ್ ಶೀಲ್ಡಿಂಗನ್ನು ಮಾಡುತ್ತೆ, 3pನ ಜಾಸ್ತಿ ಶೀಲ್ಡ್ ಮಾಡುತ್ತೆ. 3pಗೆ ಹೋದಾಗ 3pದೇನಾಗುತ್ತೆ, 3sಗಿಂತ ಶೀಲ್ಡಿಂಗ್ ಎಫೆಕ್ಟು ಕಡಿಮೆ 3pಗೆ, ಬಟ್ ಡಿಗಿಂತ ಜಾಸ್ತಿ ಇರುತ್ತೆ. ಹಾಗೆ ಡಿಗೆ ಹೋದಾಗ ಡಿದು ಶೀಲ್ಡಿಂಗ್ ಎಫೆಕ್ಟು ಅಂದರೆ ಎಲೆಕ್ಟ್ರಾನ್ನ ಶೀಲ್ಡ್ ಮಾಡೋ ಎಫೆಕ್ಟು ಪಿಗಿಂತ ಕಡಿಮೆ. ನೆಕ್ಸ್ಟ್ ಯಾವುದಿದೆ? ಎಫ್ಗಿಂತ ಜಾಸ್ತಿ. ಹೀಗೆ ಎಸ್ಸಿಂದ ಪಿಯಿಂದ ಡಿಗೆ ಮೂವ್ ಆದಾಗ ಆ ಶೀಲ್ಡಿಂಗ್ ಎಫೆಕ್ಟ್ ಇದೆಯಲ್ಲ ಅಥವಾ ಆ ಶೀಲ್ಡ್ ಮಾಡೋ ಕೆಪಾಸಿಟಿ ಇದೆಯಲ್ಲ ಅದು ಕೂಡ ವೇರಿಯೇಷನ್ ಆಗುತ್ತೆ. ಆ ಶೀಲ್ಡಿಂಗ್ ಕೆಪಾಸಿಟಿ ವೇರಿಯೇಷನ್ ಆಗೋದು ಕೂಡ ಈ ಆರ್ಬಿಟಲ್ಸ್ದು ಎನರ್ಜಿ ವೇರಿಯೇಷನ್ ಆಗೋದಕ್ಕೆ ಅದು ಒಂದು ರೀಸನ್ ಆಗುತ್ತೆ. ಓಕೆ, ಯಾವುದು? ಶೀಲ್ಡಿಂಗ್ ಎಫೆಕ್ಟ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಇನ್ನೂ ಒಂದು ರೀಸನ್ಸ್ ಇದೆ. ಏನು ಅಂದರೆ ಈಗ ಎಸ್ ಆರ್ಬಿಟಲ್ಲು ನ್ಯೂಕ್ಲಿಯಸ್ಗೆ ಯಾವಾಗಲೂ ಆದಷ್ಟು ಹತ್ತಿರ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ ಜಾಸ್ತಿ ಟೈಮು ನ್ಯೂಕ್ಲಿಯಸ್ ಹತ್ರ ಸ್ಪೆಂಡ್ ಮಾಡುವಂಥ ಎಲೆಕ್ಟ್ರಾನ್ಸ್ ಯಾವುದು? ಎಸ್ಸಲ್ಲಿರೋ ಎಲೆಕ್ಟ್ರಾನು ನ್ಯೂಕ್ಲಿಯಸ್ ಹತ್ರ ತುಂಬ ಟೈಮನ್ನು ಸ್ಪೆಂಡ್ ಮಾಡುತ್ತೆ, ಅದು ನ್ಯೂಕ್ಲಿಯಸ್ಗೆ ಹತ್ತಿರ ಇರ್ತವೆ. ಇನ್ನು ಪಿ ಆರ್ಬಿಟಲ್ಲು ನ್ಯೂಕ್ಲಿಯಸ್ಗೆ ತುಂಬ ಏನು ಹತ್ತಿರ ಇರಲ್ಲ, ವಿಸಿನಿಟಿ ಅಕ್ಕಪಕ್ಕ ಎಲ್ಲೆಲ್ಲೋ ಇರ್ತವೆ. ಇನ್ನು ಡಿ ಇನ್ನೂ ತುಂಬ ದೂರದಲ್ಲಿರುತ್ತೆ. ಹಾಗಾಗಿ ಈ ಎಸ್ ಎಲೆಕ್ಟ್ರಾನು, ಎಸ್ ಆರ್ಬಿಟಲ್ಲಿರೋ ಎಲೆಕ್ಟ್ರಾನು ನ್ಯೂಕ್ಲಿಯಸ್ಗೆ ಆದಷ್ಟು ಹತ್ತಿರ ಇರೋದ್ರಿಂದ ದೇ ಬೈಂಡ್ ಟೈಟಾಗಿ ಹೋಲ್ಡ್ ಆಗಿರುತ್ತೆ. ಯಾಕೆಂದರೆ ನ್ಯೂಕ್ಲಿಯಸ್ಗೆ ಹತ್ತಿರ ಇದ್ದಾರಲ್ವಾ, ನ್ಯೂಕ್ಲಿಯಸ್ಗೆ ಹತ್ತಿರ ಇದ್ದರೆ ಅಟ್ರಾಕ್ಷನ್ ಜಾಸ್ತಿ. ಹಾಗಾಗಿ ಎಸ್ಸಲ್ಲಿರೋ ಎಲೆಕ್ಟ್ರಾನು ಟೈಟಾಗಿ ಹೆಲ್ಡ್ ಆಗಿರುತ್ತೆ. ಪಿನಲ್ಲಿರೋ ಎಲೆಕ್ಟ್ರಾನು ಎಸ್ಸಲ್ಲಿರೋ ಎಲೆಕ್ಟ್ರಾನಷ್ಟು ಟೈಟಾಗಿ ಹೋಲ್ಡ್ ಆಗಿರಲ್ಲ, ಬಟ್ ಡಿಗಿಂತ ಜಾಸ್ತಿ ಹೋಲ್ಡ್ ಆಗಿರುತ್ತೆ. ಹಾಗೆ ಡಿನಲ್ಲಿರೋ ಎಲೆಕ್ಟ್ರಾನು
ಪಿ ಅಷ್ಟು ಟೈಟಾಗಿ ಹೋಲ್ಡ್ ಆಗಿರಲ್ಲ, ಬಟ್ ಎಫ್ಗಿಂತ ಜಾಸ್ತಿ ಹೋಲ್ಡ್ ಆಗಿರುತ್ತೆ. ಹೀಗೆ ಆ ಎಲೆಕ್ಟ್ರಾನ್ನ ಹೋಲ್ಡ್ ಮಾಡಿರುವಂಥ ಕೆಪಾಸಿಟಿ ಕೂಡ ಏನಾಗಿರುತ್ತೆ, ವೇರಿ ಆಗ್ತಾ ಹೋಗುತ್ತೆ. ಎಸ್ ಇಂದ ಪಿಗೆ, ಪಿ ಇಂದ ಡಿಗೆ ಆ ಹೋಲ್ಡಿಂಗ್ ಕೂಡ ಏನಾಗುತ್ತೆ, ಡಿಫರ್ ಆಗುತ್ತೆ. ಸೊ ಈ ಎಲ್ಲ ಕಾನ್ಸೆಪ್ಟ್ಸಿಂದ ಯಾವುದ್ಯಾವುದು ಅಟ್ರಾಕ್ಟಿವ್ ಇಂಟ್ರಾಕ್ಷನ್ನು, ರಿಪಲ್ಸಿವ್ ಇಂಟ್ರಾಕ್ಷನ್ನು, ಮತ್ತು ಶೀಲ್ಡಿಂಗ್ ಎಫೆಕ್ಟು, ಅದಾದಮೇಲೆ ಎಲೆಕ್ಟ್ರಾನ್ನ ಹೆಲ್ಡ್ ಮಾಡೋವಂಥ ಕೆಪಾಸಿಟಿ, ಈ ಎಲ್ಲ ಎಫೆಕ್ಟ್ಗಳು ಕ್ಲಬ್ ಮಾಡಿದಾಗ ಸಮ್ ಏನಾಗುತ್ತೆ, ಸ್ಪ್ಲಿಟ್ ಆಗಿಬಿಡ್ತವೆ. ಈ 3s 3p ಹೀಗಿದ್ದವರು ಈ ಎಲ್ಲ ಎಫೆಕ್ಟ್ಗಳಿಂದ ಏನಾಗುತ್ತೆ, 3s ಇಲ್ಲಿಗಿದೆ, 3p ಇಲ್ಲಿದೆ, ಅದ್ರ ಬದಲು ಏನಾಗುತ್ತೆ, ಸ್ವಲ್ಪ ಸ್ಪ್ಲಿಟ್ ಆಗುತ್ತೆ 3p, 3d ಇನ್ನು ಸ್ವಲ್ಪ ಮೇಲೆ ಹೋಗುತ್ತೆ. ಈಗ ಎನರ್ಜಿಲಿ ಏನಾಗುತ್ತೆ, ವ್ಯತ್ಯಾಸ ಆಗ್ತದೆ. ಯಾವುದರಲ್ಲಿ, ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮಲ್ಲಿ ಈ ರೀತಿ ಎನರ್ಜಿ ವೇರಿ ಆಗುತ್ತೆ. ಓಕೆನಾ? ಹಾಗಿದ್ರೆ ಹೇಗೆ ಫೈಂಡ್ ಔಟ್ ಮಾಡೋದು ಸರ್? ಈಗ 3Dಗಿಂತ 4sಗಿಂತ 3D ಜಾಸ್ತಿ ಇದೆ ಎನರ್ಜಿ. ಓಕೆ, ಅದು ಹೇಗೆ ಗೊತ್ತಾಗುತ್ತೆ? ಇಷ್ಟೆಲ್ಲ ಪ್ರೋಸೆಸ್ನ ನಾವು ಕ್ಲಬ್ ಮಾಡೋದಕ್ಕಿಂತ ಏನಾದರೂ ಸಿಂಪಲ್ ಮೆಥಡ್ ಇಲ್ವಾ? 3Dಗೆ ಎನರ್ಜಿ ಜಾಸ್ತಿ ಇದೆ ಅಂತ ಗೊತ್ತಾಗೋಕ್ಕೆ ನಮಗೆ ಬೇರೇನು ಟೆಕ್ನಿಕ್ ಇಲ್ವಾ ಅಂತ ನಿಮ್ಗೆ ಅನ್ನಿಸ್ಬೋದು. ಇದೆ. ಅದಕ್ಕೆ N+L ರೂಲ್ ಅಂತ ಹೇಳಿ ಕರಿತೀವಿ. ಯಾವ ರೂಲು? N+L ರೂಲ್ ಅಂಥೇಳಿ. ಆ ರೂಲ್ಸ್ನ ಯೂಸ್ ಮಾಡಿಕೊಂಡು ನಾವು ಯಾರಿಗೆ ಎಷ್ಟು ಎನರ್ಜಿ ಇದೆ, ಯಾರು ಲೆಸ್ ಇದ್ದಾರೆ, ಯಾರು ಜಾಸ್ತಿ ಇದ್ದಾರೆ ಅನ್ನೋದನ್ನು ನಾವು ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮಲ್ಲಿ ಐಡೆಂಟಿಫೈ ಮಾಡ್ಬೋದು. ಬಟ್ ಹೈಡ್ರೋಜನ್ ಆಟಮಲ್ಲಿ ನಿಮಗೆ ಸಮಸ್ಯೆ ಬರಲ್ಲ. ಮಲ್ಟಿ ಎಲೆಕ್ಟ್ರಾನ್ಗೆ ಹೋದಾಗ ನಾವು ಇದನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ನೋಡೋಣ, 4sಗೆ ಯಾಕೆ ಎನರ್ಜಿ ಕಡಿಮೆ ಬಂತು, 3Dಗೆ ಯಾಕೆ ಜಾಸ್ತಿ ಆಯಿತು ಅಂತ ಹೇಗೆ N+L ರೂಲಿಂದ ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಓಕೆ, ಈಗ N+L ರೂಲ್ ನೋಡೋಣ. N+L ರೂಲ್. ಓಕೆ, ಸೊ ಈ ರೂಲ್ ಏನು ಹೇಳುತ್ತೆ ಅಂದರೆ, ಯಾವುದಾದ್ರು ಒಂದು ಆರ್ಬಿಟಲ್ ತೊಗೊಳ್ಳೋಣ. ಈಗ 3s ಅಂತ ತೊಗೊಂಡ್ರೆ N ವ್ಯಾಲ್ಯೂನು ಸಿಗುತ್ತೆ, L ವ್ಯಾಲ್ಯೂನು ಸಿಗುತ್ತೆ, ಅದನ್ನು ಹಾಕೋದು. ಹಾಗೆ 4D ತೊಗೊಳ್ಳೋಣ, 3D ತೊಗೊಳ್ಳೋಣ. 4s ತೊಗೊಳ್ಳಿ, 3D ತೊಗೊಳ್ಳಿ. 3Dಗೂ N ಸಿಗುತ್ತೆ, L ವ್ಯಾಲ್ಯೂ ಸಿಗುತ್ತೆ, ಅದನ್ನು ಆ್ಯಡ್ ಮಾಡಿ ಹಾಕಿ N+Lಗೆ. ಯಾರಿಗೆ N+L ವ್ಯಾಲ್ಯೂ ಲೋ ಬರುತ್ತೋ ಅದು ಲೋ ಎನರ್ಜಿ ಅಂತ ನೋಡಿ. N+L ವ್ಯಾಲ್ಯೂ ನಿಮಗೆ N+L ವ್ಯಾಲ್ಯೂ ಲೆಸ್ ಬಂದರೆ ಅದು ಲೆಸ್ ಎನರ್ಜಿ ಅಂತ. ಓಕೆ, N+L ವ್ಯಾಲ್ಯೂ ಹೈ ಬಂದರೆ ಹೈ ಎನರ್ಜಿ. ಅಂದರೆ N+L ವ್ಯಾಲ್ಯೂ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನರ್ಜಿ ಅಂತ ಹೇಳ್ಬೋದು ನಾವು. ಕರೆಕ್ಟಾ? ಬಟ್ ಇನ್ನು ಕೆಲವು ಸಲ N+L ವ್ಯಾಲ್ಯೂ ಈಕ್ವಲ್ ಬಂದ್ಬಿಡುತ್ತೆ ಎರಡು ಆರ್ಬಿಟಲ್ ತೊಗೊಂಡಾಗ. ಆವಾಗ ಏನು ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ. ಈಗ ಫಸ್ಟ್ ಇದನ್ನು ವೆರಿಫೈ ಮಾಡೋಣ ಹೇಗೆ ಅಂತ. ಈಗ ನಾನು 4s ತೊಗೋತೀನಿ. 4s ತೊಗೊಂಡ್ರೆ ಅದರಲ್ಲಿ N ಎಷ್ಟು, L ಎಷ್ಟು, N+L ಎಷ್ಟಾಗುತ್ತೆ ಅನ್ನೋದನ್ನ ಲೆಕ್ಕಾಚಾರ ಮಾಡೋಣ. ಓಕೆ, ಈಗ 4sಗೆ N ಎಷ್ಟಪ್ಪ? 4 ಇಲ್ಲೇ ಇದೆ. ಓಕೆ, ಇನ್ನು ಎಸ್ಸಿಗೆ L ವ್ಯಾಲ್ಯೂ ಗೊತ್ತಿದೆ 0. ನಾನು ಹೇಳಿದ್ದೀನಿ ತುಂಬ ಕಡೆ ನಾವು ಯೂಸ್ ಮಾಡ್ತೀವಿ, ನೆನ್ಪಿಟ್ಕೊಳ್ಳಿ L ವ್ಯಾಲ್ಯೂಗಳು. ಎಸ್ಸಿಗೆ L ವ್ಯಾಲ್ಯೂ 0. 4 + 0 ಎಷ್ಟು ಬಂತು ಆನ್ಸರು? 4 ಬಂತು. ಓಕೆನಾ? ನೆಕ್ಸ್ಟ್ 3D ತೊಗೊಳ್ಳೋಣ. 3Dಯಲ್ಲಿ N ವ್ಯಾಲ್ಯೂ ಎಷ್ಟು? 3. ಓಕೆ, ಡಿಗೆ L ವ್ಯಾಲ್ಯೂ ಎಷ್ಟು? 2. ಡಿಗೆ L ವ್ಯಾಲ್ಯೂ 2 ತಾನೆ? ಯಾ. ಸೊ 3 + 2 ಎಷ್ಟಾಗುತ್ತೆ? 3 + 2 = 5. ಈಗ ನೀವು ಕಂಪೇರ್ ಮಾಡಿ. 4sಗೆ N+L ಕಡಿಮೆ ಬರ್ತಾ ಇದೆ, 3Dಗೆ N+L ಜಾಸ್ತಿ ಬರ್ತಾ ಇದೆ. ಸೊ N+L ಕಡಿಮೆ ಬರ್ತಾ ಇದೆ ಅಂದರೆ 4sದು ಎನರ್ಜಿ ಡಿಗಿಂತ ಕಡಿಮೆ ಇದೆ. ಅದಕ್ಕೆ ನಾವು ಫಸ್ಟ್ 4s ಬರೆದು ಆಮೇಲೆ 3D ಬರಿತಾ ಇದ್ದೀವಿ ಆರ್ಬಿಟಲ್. ಹಾಗೆ ಎಲೆಕ್ಟ್ರಾನ್ನ ಫಿಲ್ ಮಾಡಬೇಕಾದ್ರೂ ಅಷ್ಟೇ 3p ಆದಮೇಲೆ 4sಗೆ ಫಿಲ್ ಮಾಡಿ ದೆನ್ 3Dಗೆ ಹೋಗ್ಬೇಕು. ಯಾಕೆಂದರೆ 4sದು ಎನರ್ಜಿ 3Dಗಿಂತ ಕಡಿಮೆ ಇದೆ. ಹೀಗೆ ಬರಿಬೋದಾಗಿದ್ರೆ ಎನರ್ಜಿ ಆಫ್ 4s ಈಸ್ ಲೆಸ್ ದ್ಯಾನ್ 3D. ಕನ್ಫರ್ಮ್ ಆಯ್ತಾ ಈಗ ಇದು? ಹಾಗೆ ಇನ್ನೊಂದು ಆರ್ಬಿಟಲ್ಗೂ ಚೆಕ್ ಮಾಡೋಣ. 5s 4D ತೊಗೊಳ್ಳೋಣ. ಹಾಗೆಯೇ ಈಗ 5s ಲೆಕ್ಕ ಮಾಡೋಣ. ಈಗ 5s ತೊಗೊಂಡ್ರೆ 5ಗೆ N ವ್ಯಾಲ್ಯೂ ಎಷ್ಟು? 5 ಆಗುತ್ತೆ. L ವ್ಯಾಲ್ಯೂ 0. ಓಕೆನಾ? 5 + 0 ಅಂದರೆ 5 ಆಯಿತು. ದೆನ್ 4D ತೊಗೊಳ್ಳೋಣ. 4D ತೊಗೊಂಡ್ರೆ N ವ್ಯಾಲ್ಯೂ ಎಷ್ಟು? 4. ಡಿಗೆ L ವ್ಯಾಲ್ಯೂ 2. ಸೊ 4 + 2 6 ಆಯಿತು. ಯೋಚನೆ ಮಾಡಿ. ಈಗ 5s ಮತ್ತು 4D ಮಧ್ಯ ಫಸ್ಟ್ ಯಾರನ್ನು ಫಿಲ್ ಮಾಡಬೇಕು ನಾವು? ಯಾರನ್ನ ಫಿಲ್ ಮಾಡಬೇಕು? ಈ ವ್ಯಾಲ್ಯೂ ನೋಡ್ಕೊಳ್ಳಿ. ಯಾರನ್ನ ಫಿಲ್ ಮಾಡಬೇಕು? 5sನ ಫಿಲ್ ಮಾಡಬೇಕು. ಯಾಕೆಂದರೆ ಅದರದ್ದು ವ್ಯಾಲ್ಯೂ ಕಡಿಮೆ ಇದೆ, 4Dದು ವ್ಯಾಲ್ಯೂ ಜಾಸ್ತಿ ಇದೆ. ಅದಕ್ಕೆ 5sನ ಫಿಲ್ ಮಾಡಿ ನೆಕ್ಸ್ಟ್ ನಾವೇನು ಹೋಗಬೇಕು? 4Dಗೆ ಹೋಗಬೇಕು. ಅರ್ಥ ಆಯ್ತಾ? ಇದು N+L ವ್ಯಾಲ್ಯೂನ ಯೂಸ್ ಮಾಡಿಕೊಂಡು ಲೆಸ್ ಯಾವುದು ಹೈ ಯಾವುದು ಅಂತ ನಾವು ಕಂಡುಹಿಡಿಬೋದು. ಆದರೆ ನಿಮ್ಗೆ ಹೇಳಿದೆ ಕೆಲವು ಸಲ ಏನಾಗುತ್ತೆ, N+L ವ್ಯಾಲ್ಯೂ ಈಕ್ವಲ್ ಬಂದ್ಬಿಡುತ್ತೆ. ಎರಡು ಆರ್ಬಿಟಲ್ ತೊಗೊಂಡಾಗ ಇಬ್ಬರದ್ದು ಸೇಮ್ ವ್ಯಾಲ್ಯೂ ಬಂದುಬಿಟ್ರೆ ಏನು ಮಾಡೋದು? ಅದಕ್ಕೊಂದು ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ N+L ವ್ಯಾಲ್ಯೂ ಈಕ್ವಲ್ ಬರುವಂಥ ಆರ್ಬಿಟಲ್ಸ್ನ ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್ಲು 3p ಮತ್ತು 4s ತೊಗೋತೀನಿ. 3p ಫಸ್ಟು ತೊಗೊಳ್ಳೋಣ. ಓಕೆ,
ಸೊ ಇದಕ್ಕೆ ಎನ್ ವ್ಯಾಲ್ಯೂ ಎಷ್ಟಪ್ಪ 3, ಎಲ್ ವ್ಯಾಲ್ಯೂ ಪಿಗೆ 1. ಸೊ ಎನ್ ಪ್ಲಸ್ ಎಲ್ ಏನಾಯ್ತು ಇದಕ್ಕೆ ಅವಾಗ 3 + 1 4 ಆಯಿತು. ಓಕೆನಾ 3p. ದೆನ್ ನಾನೇನು ಮಾಡ್ತೀನಿ 4s ತಗೊಳ್ಳೋಣ. 4s ಅಲ್ಲಿ ಎನ್ ವ್ಯಾಲ್ಯೂ ಎಷ್ಟು 4, ಎಸ್ಗೆ ಎಲ್ ವ್ಯಾಲ್ಯೂ 0. ಸೊ 4 + 0 ಅಂದರೆ 4 ಆಗೋಯಿತು. ಈಗ ಅಬ್ಸರ್ವ್ ಮಾಡಿ, ಈಗ ಎರಡೂ ಆರ್ಬಿಟಲ್ಗೆ 3p ಮತ್ತು 4sಗೆ ಎನ್ ಪ್ಲಸ್ ಎಲ್ ವ್ಯಾಲ್ಯೂ ಈಕ್ವಲ್ ಬರ್ತಾ ಇದೆ. ಸೊ ಈಗ ಹೇಗೆ ಐಡೆಂಟಿಫೈ ಮಾಡೋದು ಯಾವುದು ಲೋ ಎನರ್ಜಿ ಯಾವುದು ಲೆಸ್ ಎನರ್ಜಿ ಅಂತ? ಸೊ ಈ ಥರ ಎನ್ ಪ್ಲಸ್ ಎಲ್ ವ್ಯಾಲ್ಯೂ ಈಕ್ವಲ್ ಬಂದ್ಬಿಟ್ಟಾಗ ನಾವು ಬರೀ ಎನ್ನನ್ನು ನೋಡಬೇಕು. ಎನ್ ಯಾರು ಕಡಿಮೆ ಇದೆ 3pಗೆ ಕಡಿಮೆ ಇದೆ. ಆವಾಗ ನಾವು 3pನ ಫಸ್ಟ್ ಫಿಲ್ ಮಾಡಿ ದೆನ್ 4sಗೆ ಹೋಗಬೇಕು. ಯಾವಾಗ ಎನ್ ಪ್ಲಸ್ ಎಲ್ ವ್ಯಾಲ್ಯೂ ಈಕ್ವಲ್ ಬಂದುಬಿಟ್ರೆ ನಾವು ಎನ್ ವ್ಯಾಲ್ಯೂನ ನೋಡ್ಕೋಬೇಕು. ಎನ್ ವ್ಯಾಲ್ಯೂ ಯಾರು ಕಡಿಮೆ ಇರುತ್ತೋ ಅವ್ರನ್ನ ಫಸ್ಟ್ ಫಿಲ್ ಮಾಡಿ, ಜಾಸ್ತಿ ಇರೋರನ್ನ ಆಮೇಲೆ ಫಿಲ್ ಮಾಡಬೇಕು. ಅದಕ್ಕೆ ನೋಡಿ 3pನ ಫಸ್ಟ್ ಫಿಲ್ ಮಾಡಿ ದೆನ್ 4sಗೆ ಹೋಗಿದ್ದೀವಿ. ಅರ್ಥ ಆಯ್ತಲ್ವಾ? ಸೊ ಹೀಗೆ ಎನ್ ಪ್ಲಸ್ ಎಲ್ ವ್ಯಾಲ್ಯೂ ಈಕ್ವಲ್ ಇದ್ದಾಗ by looking at the n values we can decide which one has low energy and which one has high energy ಅಂತ ಹೇಳಿ. ಓಕೆನಾ? ಸೊ ಇದು ರೀಸನ್ಸ್ ಯಾಕೆ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮಲ್ಲಿ ಈ ಥರ ಎನರ್ಜಿ ಸ್ಪ್ಲಿಟ್ ಆಗುತ್ತೆ. ಈ ಒಂದೇ ಶೆಲ್ಲಲ್ಲಿ ಇದ್ದರೂ ಕೂಡ ಅವರು ಎನರ್ಜಿಯಲ್ಲಿ ಏನಾಗುತ್ತೆ ಈ ಥರ ಡಿಫರ್ ಆಗ್ತಾ ಇದೆ ಅನ್ನೋದಕ್ಕೆ ಇದು ರೀಸನ್ಸು. ಮತ್ತು ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಹೇಳಿ ಗೊತ್ತಾಯಿತು. ಈಗ ಡಿಫ್ರೆಂಟ್ ಆರ್ಬಿಟಲ್ಸು ಯಾಕೆ ಈ ಥರ ಇದೆ ಅಂತ ಗೊತ್ತಾಯಿತು. ಈಗ ಇಲ್ಲಿ ಎಲೆಕ್ಟ್ರಾನ್ನ ಫಿಲ್ ಮಾಡೋದು ಹೇಗೆ? ಡಿಫ್ರೆಂಟ್ ಆರ್ಬಿಟಲ್ಸಲ್ಲಿ ಈಗ ನಾನೊಂದು 10 ಎಲೆಕ್ಟ್ರಾನ್ಸ್ ಕೊಟ್ಟೆ, ಅದೊಂದು 5 ಎಲೆಕ್ಟ್ರಾನ್ಸ್ ಕೊಟ್ಟೆ. ಒಂದು ಆಟಮಲ್ಲಿ 5 ಇರುತ್ತೆ, ಇನ್ನೊಂದು ಆಟಮಲ್ಲಿ 20 ಎಲೆಕ್ಟ್ರಾನ್ಸ್ ಇರುತ್ತೆ. ಆ ಎಲೆಕ್ಟ್ರಾನ್ಸ್ನ ಹೇಗೆ ಅಕಾಮಿಡೇಟ್ ಮಾಡೋದು, ಹೇಗೆ ಕೊಡಬೇಕು ಎಲೆಕ್ಟ್ರಾನ್ಸ್ನ, ಫಸ್ಟ್ ಎಲ್ಲಿ ಕೊಡಬೇಕು, ಇಲ್ಲಿ ಹೇಗೆ ಕೊಡಬೇಕು, ಇಲ್ಲಿ ಹೇಗೆ ಕೊಡಬೇಕು ಅನ್ನೋದನ್ನ ನೋಡೋಣ. ಹೌ ಟು ಫಿಲ್ ದ ಎಲೆಕ್ಟ್ರಾನ್ಸ್ ಇನ್ ಅ ಆರ್ಬಿಟಲ್ಸ್. ಓಕೆ, ಸೊ ಈಗ ನೋಡೋಣ ಫಿಲ್ಲಿಂಗ್ ಆಫ್ ಆರ್ಬಿಟಲ್ಸ್ ಇನ್ ಅನ್ ಆಟಮ್. ಅಂದರೆ ಒಂದು ಆಟಮಲ್ಲಿ ಎಲೆಕ್ಟ್ರಾನ್ಸ್ನ ಡಿಫ್ರೆಂಟ್ ಆರ್ಬಿಟಲ್ಸ್ಗೆ ಹೇಗೆ ಫಿಲ್ ಮಾಡೋದು ಅಂತ. ಈಗ ಇದನ್ನು ನಾವು ಎಲೆಕ್ಟ್ರಾನ್ಸ್ನ ಫಿಲ್ ಮಾಡಬೇಕು ಅಂದರೆ ಡಿಫ್ರೆಂಟ್ ಅಟಾಮಿಕ್ ಆರ್ಬಿಟಲ್ಸ್ಗೆ ನಾವು 3 ರೂಲ್ಸನ್ನು ಫಾಲೋ ಮಾಡಬೇಕಾಗತ್ತೆ ಮೇಜರ್ ಆಗಿ. ಆ 3 ರೂಲ್ಸಲ್ಲಿ 1 by 1 ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಆ ರೂಲ್ಸನ್ನು, ಆಮೇಲೆ ಆ ರೂಲ್ಸನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡೋಣ ಅಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನನ್ನು ಬರೆಯೋಣ ಫಾರ್ ಡಿಫ್ರೆಂಟ್ ಆಟಮ್ಸ್. ಅದರಲ್ಲಿ ಮೊದಲನೇ ರೂಲು ಆಫ್ ಬಾ ಪ್ರಿನ್ಸಿಪಲ್ ಅಂತ ಹೇಳಿ. ಫಸ್ಟ್ ಒನ್ ಇಸ್ ಅ ಆಫ್ ಬಾ ಪ್ರಿನ್ಸಿಪಲ್. ಸೊ ಈ ಆಫ್ ಬಾ ಅಂದರೆ ವರ್ಡು ಇದು ಜರ್ಮನ್ ವರ್ಡ್ ಆ್ಯಕ್ಚುಲಿ. ಆಫ್ ಬಾ ಅನ್ನೋದು ಜರ್ಮನ್ ವರ್ಡು. ಆಫ್ ಬಾ ಅಂದರೆ ಆ್ಯಕ್ಚುಲಿ ಬಿಲ್ಡ್ ಅಪ್ ಅಂತ ಹೇಳಿ. ಓಕೆನಾ, ಬಿಲ್ಡ್ ಅಪ್. ಸೊ ನಾವು ಆರ್ಬಿಟಲ್ಸ್ನ ಬಿಲ್ಡಪ್ ಮಾಡಬೇಕು. ಆ ಬಿಲ್ಡಪ್ ಮಾಡ್ಬೇಕಾದ್ರೆ ನಾವು ಹೆಂಗೆ ಬಿಲ್ಡ್ ಮಾಡಿದ್ವಿ ನೆನಪಿದೆಯಾ? ಹೆಂಗೆ ಮಾಡಿದ್ದೆ? ಫಸ್ಟು 1s, ಅದಾದಮೇಲೆ 2s, 2p, 3s, 3p ಹೀಗೆ ಬಿಲ್ಡಪ್ ಮಾಡಿದ್ವಿ ಆರ್ಬಿಟಲ್ಸ್ನ. ಸೊ ನಾವು ಹೇಗೆ ಆರ್ಬಿಟಲ್ಸ್ನ ಬಿಲ್ಡ್ ಮಾಡಿದ್ದೀವೋ ಅದೇ ಆರ್ಡ್ರಲ್ಲಿ ನಾವೇನು ಮಾಡ್ತಾ ಹೋಗ್ಬೇಕು, ಎಲೆಕ್ಟ್ರಾನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗಬೇಕು. ಅಂದರೆ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎನರ್ಜಿ ಆಫ್ ದ ಆರ್ಬಿಟಲ್ಸ್ ವಿ ಹ್ಯಾವ್ ಟು ಫಿಲ್ ದ ಎಲೆಕ್ಟ್ರಾನ್. ಅಂದರೆ ನಾವು ಎಲೆಕ್ಟ್ರಾನ್ನ ಫಿಲ್ ಮಾಡಬೇಕಾದ್ರೆ ಲೋ ಎನರ್ಜಿಯಿಂದ ಸ್ಟಾರ್ಟ್ ಮಾಡಿ ಹೈ ಎನರ್ಜಿಗೆ ಹೋಗಬೇಕು ಅನ್ನೋದನ್ನ ಈ ಪ್ರಿನ್ಸಿಪಲ್ ಹೇಳುತ್ತೆ. ಅಂದರೆ 1sಗೆ ಫಸ್ಟ್ ಕೊಡಬೇಕು, ಆಮೇಲೆ 2s ಕೊಡಬೇಕು, ಆಮೇಲೆ 2p, 3s, 3p, 4s ಹೀಗೆ ಕೊಡಬೇಕು. ಅದನ್ನು ಒಂದು ಡಯಾಗ್ರಾಮಿಂದನೂ ಕೂಡ ನಾವು ರೆಪ್ರೆಸೆಂಟ್ ಮಾಡ್ಬೋದು. ನೋಡ್ಕೊಳ್ಳಿ ಹೇಗೆ ಅಂತ. ಸೊ ಫಸ್ಟು 1s ಕೊಡ್ತೀವಿ ಎಲೆಕ್ಟ್ರಾನ್ನ. 1s ಆದಮೇಲೆ 2s, 2p. ಸೊ ಫಸ್ಟ್ ಬರ್ಕೊಂಬೋಣ 3s, 3p, 3d, ದೆನ್ 4s, 4p, 4d, 4f ಹೀಗಿದೆ ಅಂತ ಅಂದ್ಕೊಂಡ್ರೆ ನಾವು ಎಲೆಕ್ಟ್ರಾನ್ನ ಕೊಡಬೇಕಾದ್ರೆ ಫಸ್ಟು s ಕೊಡಬೇಕು. ಆಯಿತಾ? 1s ಆದಮೇಲೆ 2s ಕೊಡಬೇಕು, 2s ಆದಮೇಲೆ 2p, 2p ಆದಮೇಲೆ 3s ಕೊಡಬೇಕು, 3s ಕೊಡಬೇಕು, 3s ಆದಮೇಲೆ 3p, 3p ಆದಮೇಲೆ 4s ಬರಬೇಕು ನಾವು, 4s ಆದಮೇಲೆ 3d, 3d ಆದಮೇಲೆ 4p, 4p ಆದಮೇಲೆ ನಾವೆಲ್ಲಿಗೆ ಹೋಗಬೇಕು 5s. ಸೊ ಇದೇ ಆರ್ಡ್ರನ್ನ ಫಾಲೋ ಮಾಡಬೇಕು. ಈಗ ನಾವು ಆಲ್ರೆಡಿ ಪ್ರೂವ್ ಮಾಡಿದ್ದೀವಲ್ವಾ, 3p ಆದಮೇಲೆ ನಾವು 3d ಫಿಲ್ ಮಾಡೋಕ್ಕೆ ಬರಲ್ಲ. ಯಾಕೆಂದರೆ 4sದು ಎನರ್ಜಿ 3dಗಿಂತ ಕಡಿಮೆ ಇದೆ ಅಂತ ನಾವು ಆಲ್ರೆಡಿ ಪ್ರೂವ್ ಮಾಡಿದ್ವಿ ಅಲ್ವಾ. ಹಾಗಾಗಿ 3pನ ಫಿಲ್ ಮಾಡಿದ್ಮೇಲೆ ನಾವು 3dಗೆ ಹೋಗಬಾರ್ದು, 4sಗೆ ಹೋಗ್ಬೇಕು. ಯಾಕೆಂದರೆ 4sದು ಎನರ್ಜಿ 3dಗಿಂತ ಕಡಿಮೆ ಇದೆ ಅಂತ ನಾವು ಆಲ್ರೆಡಿ ಪ್ರೂವ್ ಮಾಡಿದ್ವಿ. ಸೊ ದಿಸ್ ಇಸ್ ದ ಆಫ್ ಬಾ ಪ್ರಿನ್ಸಿಪಲ್ ಟು ಫಿಲ್ ದ ಎಲೆಕ್ಟ್ರಾನ್ಸ್. ಓಕೆನಾ, ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ರೂಲ್ ಏನು ಅಂದರೆ ಎಲೆಕ್ಟ್ರಾನ್ನ ಫಿಲ್ ಮಾಡೋದಕ್ಕೆ ಸೆಕೆಂಡ್ ರೂಲ್ ಪಾಲಿ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ನೆಕ್ಸ್ಟ್ ರೂಲ್ ಏನು? ಪಾಲಿ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಅಂತ ಹೇಳಿ. ಸೊ ಈ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂದರೆ
ವೆರಿ ಸಿಂಪಲ್. ಎರಡು ರೀತಿ ಇದನ್ನು ಡಿಫೈನ್ ಮಾಡ್ಬೋದು ನಾವು. ಈಗ ಈಚ್ ಸಬ್ ಆರ್ಬಿಟಲ್ ಇರುತ್ತಲ್ವ, ಈಗ ಎಸ್ಗೆ ಒಂದು ಆರ್ಬಿಟಲ್ ಇದೆ, ಪಿಗೆ 3 ಸಬ್ ಆರ್ಬಿಟಲ್ ಇದೆ. ಸೊ ಈಚ್ ಅಟಾಮಿಕ್ ಆರ್ಬಿಟಲ್ನ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ ಮಾತ್ರ ಫಿಲ್ ಮಾಡೋಕ್ಕೆ ಸಾಧ್ಯ. ಈಗ ಇಲ್ಲಿ ಇದೊಂದು ಬಾಕ್ಸ್ ಅಲ್ವಾ, ಒಂದು ಅಟಾಮಿಕ್ ಆರ್ಬಿಟಲ್, ಇಲ್ಲಿ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ ಅಷ್ಟೇ ಫಿಲ್ ಮಾಡೋಕ್ಕಾಗೋದು, 2ಗಿಂತ ಜಾಸ್ತಿ ಫಿಲ್ ಮಾಡೋಕ್ಕಾಗಲ್ಲ. ಇಲ್ಲೂ ಅಷ್ಟೇ, ಓನ್ಲಿ 2 ಎಲೆಕ್ಟ್ರಾನ್ ವಿ ಕ್ಯಾನ್ ಫಿಲ್ ಮ್ಯಾಕ್ಸಿಮಮ್. ಸೊ ದಟ್ ಈಸ್ ದ ಒನ್ ವೇ ಆಫ್ defining Pauli exclusion principle. Each atomic orbital, each subatomic orbital can accommodate maximum 2 electron. Okay, ಇನ್ನೊಂದು ವೇನಲ್ಲಿ ಏನು ಡಿಫೈನ್ ಮಾಡ್ಬೋದು ಅಂದರೆ ಎನಿ 2 electron not having all the 4 set of quantum numbers similar. ಈಗ ನಿಮಗೆ 4 ಕ್ವಾಂಟಮ್ ನಂಬರ್ಸ್ ಹೇಳಿದ್ದೀವಿ ಅಲ್ವಾ, ಪ್ರಿನ್ಸಿಪಲ್, ಅಜಿಮಿಥಲ್, ಮ್ಯಾಗ್ನೆಟಿಕ್ ಆ್ಯಂಡ್ ಸ್ಪಿನ್ ಕ್ವಾಂಟಮ್ ನಂಬರ್. ನೀವು ಯಾವುದಾದ್ರೂ ಒಂದು ಸಬ್ ಆರ್ಬಿಟಲಲ್ಲಿ ಯಾವ್ದು, ಈಗ ಇಲ್ಲಿ ನಾವು 1s ಅಂತ ತಗೋತೀನಿ ಫಾರ್ ಎಕ್ಸಾಂಪಲ್ 1s, ಓಕೆನಾ. ಇಲ್ಲಿ 2 ಎಲೆಕ್ಟ್ರಾನ್ ಇದೆ, 2 ಎಲೆಕ್ಟ್ರಾನ್ಸ್ ಇದೆ. ಆ 2 ಎಲೆಕ್ಟ್ರಾನಿಗೆ 4 ಕ್ವಾಂಟಮ್ ನಂಬರ್ಸ್ದು ವ್ಯಾಲ್ಯೂ ಸೇಮ್ ಇರಲ್ಲ. ಮತ್ತು ಇನ್ನೊಂದು ಹೇಳೋದು ಮರ್ತೇನೆ ನಿಮಗೆ, ಈಗ 2 ಎಲೆಕ್ಟ್ರಾನ್ ಮ್ಯಾಕ್ಸಿಮಮ್ ಒಂದು ಆರ್ಬಿಟಲ್ ಫಿಲ್ ಮಾಡೋದು. ಬಟ್ ಆ ಫಿಲ್ ಮಾಡಬೇಕಾದ್ರೆ 2 ಎಲೆಕ್ಟ್ರಾನ್ದು ಸ್ಪಿನ್ನು ಒಂದೇ ಡೈರೆಕ್ಷನ್ ಇರಬಾರ್ದು. ನೋಡಿ ನನಗೆ ಬರದೆ, ಒಂದು ಮೇಲೆ ಇನ್ನೊಂದು ಕೆಳಗಡೆ, ಅಂದರೆ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್. ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ ಕ್ಯಾನ್ ಅಕಾಮಿಡೇಟ್ ವಿತ್ ದ ಅಪೋಸಿಟ್ ಸ್ಪಿನ್ ಅಂತ ಹೇಳಬೇಕು. ಕ್ಲಿಯರಾ? ಸೊ ಇನ್ನೊಂದೇನು ಹೇಳಿದೆ, ಆ 2 ಎಲೆಕ್ಟ್ರಾನಿಗೆ, ಒಂದು ಸಬ್ ಅಟಾಮಿಕ್ ಆರ್ಬಿಟಲ್ಸಲ್ಲಿರುವಂಥ 2 ಎಲೆಕ್ಟ್ರಾನ್ಗೆ 4 ಕ್ವಾಂಟಮ್ ನಂಬರ್ಸು ಸೇಮ್ ಬರಲ್ಲ. ಫಾರ್ ಎಕ್ಸಾಂಪಲ್ ವೆರಿಫೈ ಮಾಡೋಣ. ಈಗ ಇದು 1s ಆರ್ಬಿಟಲ್ ಅಲ್ವಾ, ಇದಕ್ಕೆ ಕ್ವಾಂಟಮ್ ನಂಬರ್ಸ್ ಬರಿತಾ ಹೋಗೋಣ. ಈ 2 ಎಲೆಕ್ಟ್ರಾನಿಗೆ ಎನ್ ವ್ಯಾಲ್ಯೂ ಏನು? 1. ಯಾಕೆಂದರೆ ಬೋತ್ ಆರ್ ಪ್ರೆಸೆಂಟ್ ಇನ್ 1s ಆರ್ಬಿಟಲ್ ಅಂತ ಇರೋದ್ರಿಂದ ಈ 2 ಎಲೆಕ್ಟ್ರಾನಿಗೆ ಎನ್ ವ್ಯಾಲ್ಯೂ 1. ನೆಕ್ಸ್ಟ್ ಕ್ವಾಂಟಮ್ ನಂಬರ್ ಯಾವುದು? ಎಲ್, ಅಜಿಮಿಥಲ್ ಕ್ವಾಂಟಮ್ ನಂಬರು. ಈಗ ಈ 2 ಎಲೆಕ್ಟ್ರಾನು 1s ಅಲ್ಲಿದೆ, ಎಸ್ಗೆ ಎಲ್ ವ್ಯಾಲ್ಯೂ ಎಷ್ಟು? 0. ಅಂದರೆ ಈ 2 ಎಲೆಕ್ಟ್ರಾನ್ಗೆ ಎಲ್ ವ್ಯಾಲ್ಯೂ 0. ಅಂದರೆ 2 ಕ್ವಾಂಟಮ್ ನಂಬರು 2 ಎಲೆಕ್ಟ್ರಾನ್ಗೆ ಸೇಮ್ ಇದೆ. ಇರಲಿ, ನೋಡೋಣ. ನೆಕ್ಸ್ಟು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ನೋಡೋಣ. ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಏನಾಗುತ್ತೆ? ಅದು ಕೂಡ 0 ಅಲ್ವಾ, ಒಂದೇ ಸಬ್ ಆರ್ಬಿಟಲ್ ಇರೋದು 0 ಬರುತ್ತೆ. ಸೊ 2 ಎಲೆಕ್ಟ್ರಾನ್ಗೆ ಎಮ್ ಎಲ್ ವ್ಯಾಲ್ಯೂ ಸೇಮ್ ಆಗೋಯ್ತು. ಇದೇನು ಸರ್ 4 ಕ್ವಾಂಟಮ್ ನಂಬರ್ ವ್ಯಾಲ್ಯೂಸ್ ಸೇಮ್ ಇರಬಾರ್ದು? ನಾನು 4ರಲ್ಲಿ ಈಗ 3 ಸೇಮ್ ಇದೆ. ಓಕೆ, ನೆಕ್ಸ್ಟ್ ಹೋಗೋಣ. ಸ್ಪಿನ್ ಕ್ವಾಂಟಮ್ ನಂಬರ್ಗೆ ಹೋದರೆ ಒಂದು ಎಲೆಕ್ಟ್ರಾನು ಕ್ಲಾಕ್ ವೈಸ್ ಇದೆ, ಪ್ಲಸ್ ಆಫ್ ಆಗುತ್ತೆ, ಇನ್ನೊಂದು ಮೈನಸ್ ಆಫ್ ಆಗಿಬಿಡುತ್ತೆ. ನೋಡಿ, 3 ಸೇಮ್ ಇರ್ಬೋದು, ಬಟ್ 4ನೇ ಸೇಮ್ ಆಗಲಿಲ್ಲ. ಅದೇ ಮೀನಿಂಗು, 4 ಕ್ವಾಂಟಮ್ ನಂಬರ್ ಸಿಮಿಲರ್ ಇರಬಾರ್ದು 2 ಎಲೆಕ್ಟ್ರಾನ್. ಅದರ ಅರ್ಥ ಏನು? ನೀವು ಆ ಅಟಾಮಿಕ್ ಆರ್ಬಿಟಲ್ಗೆ 2 ಎಲೆಕ್ಟ್ರಾನ್ನ ಕೊಡಬೇಕಾದ್ರೆ ಒಂದೇ ಡೈರೆಕ್ಷನಲ್ಲಿ ಕೊಡಬಾರ್ದು. ಒಂದು ಕ್ಲಾಕ್ ವೈಸ್ ಇದ್ದರೆ ಇನ್ನೊಂದು ಆ್ಯಂಟಿ ಕ್ಲಾಕ್ ವೈಸ್ ಅಥವಾ ಅಪೋಸಿಟ್ ಸ್ಪಿನ್ನಲ್ಲೇ ಬರಿಬೇಕು ಅನ್ನೋದು ಇದರ ಅರ್ಥ. ಅರ್ಥ ಆಯ್ತಲ್ವಾ? ಸೊ ಹೀಗೆ ಪೌಲಿ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ನ 2 ವೇನಲ್ಲಿ ನಾವು ಡಿಫೈನ್ ಮಾಡ್ಬೋದು. ಅರ್ಥ ಆಯ್ತಾ? ಇನ್ನೊಂದ್ಸಲ ರಿಪೀಟ್ ಮಾಡಿಬಿಡ್ತೀನಿ. ಫಸ್ಟ್ ವೇ ಏನು? ಈಚ್ ಸಬ್ ಅಟಾಮಿಕ್ ಆರ್ಬಿಟಲ್ ಕ್ಯಾನ್ ಅಕಾಮಿಡೇಟ್ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ ವಿತ್ ಅಪೋಸಿಟ್ ಸ್ಪಿನ್. ಇದು ಒನ್ ವೇ. ಅನದರ್ ವೇ, in each suborbital, atomic orbital, any 2 electron not having all the 4 quantum number similar. First 3 quantum number same ಬಂದ್ರು, spin quantum number opposite ಇರಲೇಬೇಕು. ಓಕೆ, ದಿಸ್ ಇಸ್ ದ ಪೌಲಿ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಈಗ ನೆಕ್ಸ್ಟ್ ಇನ್ನೊಂದು ರೂಲ್ ಇದೆ ಎಲೆಕ್ಟ್ರಾನ್ನ ನೀವು ಆರ್ಬಿಟಲ್ಸಲ್ಲಿ ಫಿಲ್ ಮಾಡೋಕ್ಕೆ, ದಟ್ ಇಸ್ ಕಾಲ್ಡ್ ಹನ್ಸ್ ರೂಲ್ ಅಂತ ಹೇಳಿ. ಆ ಹನ್ಸ್ ರೂಲ್ ಏನು ಹೇಳುತ್ತೆ ಅನ್ನೋದನ್ನ ನೋಡೋಣ. ಹನ್ಸ್ ರೂಲ್ ನೋಡೋಣ. ಈಗ ಹನ್ಸ್ ರೂಲ್. ಸೊ ಈ ಹನ್ಸ್ ರೂಲ್ ಏನು ಹೇಳುತ್ತೆ ಅಂದರೆ, ಇದು ಎಸ್ ಆರ್ಬಿಟಲ್ಗಿಂತ ಪಿ ಮತ್ತು ಡಿ ಮತ್ತು ಎಫ್ ಅಲ್ಲಿ ಹೆಚ್ಚಾಗಿ ಯೂಸ್ ಆಗುತ್ತೆ. ಏಕೆಂದರೆ ಪಿನಲ್ಲಿ ನಮಗೆ ಗೊತ್ತಿದೆ 3 ಸಬ್ ಆರ್ಬಿಟಲ್ಸ್ ಇರುತ್ತೆ. ಅಂದರೆ ಈ ಸಬ್ ಆರ್ಬಿಟಲ್ಸ್ ಇದ್ದಾಗ ಈ ಹನ್ಸ್ ರೂಲ್ನ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಈಗ ಡಿನಲ್ಲಿ ಎಷ್ಟಿದೆ? 5 ಸಬ್ ಆರ್ಬಿಟಲ್ ಇದೆ ಅಲ್ವಾ. ಹಾಗೆ ಡಿನಲ್ಲಿ ಎಫ್ ಅಲ್ಲಿ 7 ಸಬ್ ಆರ್ಬಿಟಲ್ಸ್ ಇರುತ್ತೆ. ಈಗ ಡಿನಲ್ಲಿ 5 ಇದೆ, ಪಿನಲ್ಲಿ 3 ಇದೆ. ಇದಕ್ಕೆ ನೋಡೋಣ. ಹನ್ಸ್ ರೂಲ್ ಏನು ಹೇಳುತ್ತೆ ಅಂದರೆ, ಈ ಥರ ಡಿಫ್ರೆಂಟ್ ಸಬ್ ಆರ್ಬಿಟಲ್ಸ್ ಇದ್ದಾಗ ನೀವು ಎಲೆಕ್ಟ್ರಾನ್ನ ಫಿಲ್ ಮಾಡಬೇಕಾದ್ರೆ ಫಸ್ಟು ಪ್ರತಿಯೊಂದು ಆರ್ಬಿಟಲ್ಗೂ 1 ಎಲೆಕ್ಟ್ರಾನ್ನ ಕೊಟ್ಟು ನೆಕ್ಸ್ಟ್ ಎಲೆಕ್ಟ್ರಾನ್ ಉಳಿದ್ರೆ ದೆನ್ ಪೇರಿಂಗ್ ಮಾಡಬೇಕು. ಫಸ್ಟ್ ಎಲ್ಲ ಆರ್ಬಿಟಲ್ಲು ಫಿಲ್ ಆಗೋಕ್ಕಿಂತ ಮುಂಚೆನೆ, ಫಾರ್ ಎಕ್ಸಾಂಪಲ್ ಈಗ 3 ಸಬ್ ಆರ್ಬಿಟಲ್ಸ್ ಇದೆ, ನನ್ನ ಹತ್ರ 3 ಎಲೆಕ್ಟ್ರಾನ್ಸ್ ಇದೆ. ನಾನು ಎಲ್ಲ ಆರ್ಬಿಟಲ್ಗೂ ಫಸ್ಟು 1 ಕೊಡಬೇಕು, ಅಥವಾ 4 ಎಲೆಕ್ಟ್ರಾನ್ಸ್ ಇದೆ ಅಂತ ಅಂದ್ಕೊಳ್ಳಿ. ನಾನು ಫಸ್ಟು ಎಲ್ಲದಕ್ಕೂ 1 ಕೊಟ್ಟು ದೆನ್ ಪೇರಿಂಗ್ ಮಾಡಬೇಕು ಈ ಥರ. ಬಟ್ ನಾನು ಫಸ್ಟ್ ಏನು ಮಾಡಿಬಿಡ್ತೀನಿ, ಈ ಥರ ಪೇರ್ ಮಾಡೋ ಹಾಗಿಲ್ಲ. ಅವಾಗ ಏನಾಯ್ತು, ಇಲ್ಲಿ ಇನ್ನೂ ಒಂದು ಆರ್ಬಿಟಲ್ ಖಾಲಿ ಇದೆ. ಇದು ಖಾಲಿ ಇರೋ ಹಾಗೇ ನಾವು ಫಸ್ಟ್ ಎಲೆಕ್ಟ್ರಾನ್ನ ಪೇರ್ ಮಾಡೋ ಹಾಗಿಲ್ಲ. ಫಸ್ಟು ಎಲ್ಲ ಸಬ್ ಆರ್ಬಿಟಲ್ಸು ಒಂದೊಂದು ಎಲೆಕ್ಟ್ರಾನ್ನ ಆಕ್ಯುಪೈ ಮಾಡಿದ್ಮೇಲೆ, ಅಥವಾ ಎಲ್ಲ ಸಬ್ ಆರ್ಬಿಟಲ್ಗೆ ನೀವು ಒಂದೊಂದು ಎಲೆಕ್ಟ್ರಾನ್ನ ಕೊಟ್ಟ ಮೇಲೆ
ಇನ್ನೂ ಎಲೆಕ್ಟ್ರಾನ್ ಉಳಿದಾಗ ಆ ಉಳಿದಿರೋ ಎಲೆಕ್ಟ್ರಾನ್ ನೀವೇನು ಮಾಡಬೇಕು, ಪೇರ್ ಮಾಡ್ತಾ ಬರಬೇಕು. ಸೊ ಹಾಗಾಗಿ ಇದು ಕರೆಕ್ಟ್ ಆಗುತ್ತೆ, ಇದು ತಪ್ಪಾಗುತ್ತೆ. ಅರ್ಥ ಆಯ್ತಾ? ಹಾಗೆ ಇಲ್ಲೂ ಅಷ್ಟೇ. ಈಗ ನಿಮ್ಮ ಹತ್ರ 6 ಎಲೆಕ್ಟ್ರಾನ್ಸ್ ಇದೆ ಅಂತ ಅನ್ಕೊಳ್ಳಿ, ಡಿನಲ್ಲಿ. ಇದು ಡಿ ಅಲ್ವಾ? 6 ಎಲೆಕ್ಟ್ರಾನ್ಸ್ ಇದೆ. ಆ 6 ಹೇಗೆ ಕೊಡ್ಬೇಕು ನೀವು? ಫಸ್ಟು 1 1 ಕೊಟ್ಕೊಂಬೋಣ. 2 3 4 5. ಈಗ ಎಲ್ಲ ಆರ್ಬಿಟಲ್ಸು ಆಕ್ಯುಪೈ ಆಯಿತು ಒಂದೊಂದು ಎಲೆಕ್ಟ್ರಾನು. ಈಗ ಇನ್ನು ಒಂದು ಎಲೆಕ್ಟ್ರಾನ್ ಉಳಿತು. ಆ ಉಳಿದಿರೋ ಎಲೆಕ್ಟ್ರಾನ್ನ ಸ್ಟಾರ್ಟಿಂಗಿಂದ ಪೇರ್ ಮಾಡ್ತಾ ಬರಬೇಕು. ಓಕೆ, 7 ಇದ್ದರೆ ಇಲ್ಲಿಗೆ ಪೇರ್ ಮಾಡಬೇಕು, 8 ಇದ್ದರೆ ಇಲ್ಲಿಗೆ ಪೇರ್ ಮಾಡಬೇಕು. ಒಟ್ಟಿನಲ್ಲಿ ಪೇರಿಂಗ್ ಅಂತೂ ಎಲ್ಲ ಆರ್ಬಿಟಲ್ಸು ಒಂದೊಂದು ಎಲೆಕ್ಟ್ರಾನ್ ಆಕ್ಯುಪೈ ಆಗೋವರೆಗೂ ನೀವು ಪೇರ್ ಮಾಡೋ ಹಾಗಿಲ್ಲ ಫಸ್ಟ್ ಎಲೆಕ್ಟ್ರಾನ್. ಅರ್ಥ ಆಯ್ತಲ್ವಾ? ದಟ್ ಇಸ್ ಕಾಲ್ಡ್ ಹನ್ಸ್ ರೂಲ್. ಹಾಗಾದ್ರೆ ಇದೇನು ಹೇಳುತ್ತೆ? ಪೇರಿಂಗ್ ಆಫ್ ಎಲೆಕ್ಟ್ರಾನ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್ until all the suborbital occupied by single electron. ಅಂದರೆ ಎಲ್ಲ ಆರ್ಬಿಟಲ್ಸು ಒಂದೊಂದು ಎಲೆಕ್ಟ್ರಾನ್ ಆಕ್ಯುಪೈ ಆಗೋವರೆಗೂ ಪೇರಿಂಗು ಆಗಲ್ಲ. ಇಲ್ಲಿ ಈ ಥರ ಡಿಜೆನರಸಿ ಇರೋ ಕಡೆ ಅಂತ ಹೇಳ್ತಾರೆ, ಅನ್ಸೂಲ್. ಅರ್ಥ ಆಯ್ತಲ್ವಾ? ಸೊ ಈಗೇನು ಮಾಡೋಣ ಅಂದರೆ, ಯೂಸಿಂಗ್ ಆಫ್ಬಾ ಪ್ರಿನ್ಸಿಪಲ್, ಪಾಲಿ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ಲು ಮತ್ತು ಹನ್ಸ್ ರೂಲ್, ಈ 3 ರೂಲ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಡಿಫ್ರೆಂಟ್ ಆಟಮ್ಸನ್ನು ತೊಗೊಂಡು ಅದಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬರೀತಾ ಹೋಗೋಣ. ಓಕೆ, ಈಗ ಒಂದಷ್ಟು ಎಲಿಮೆಂಟ್ಸ್ ತೊಗೊಂಡು ಕಾನ್ಫಿಗರೇಷನ್ ಬರೀತಾ ಹೋಗೋಣ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು. ಫಸ್ಟಿಗೆ ನಾನು ಈಗ ಕಾರ್ಬನ್ ತೊಗೋತೀನಿ. ಕಾರ್ಬನ್ ಬೇಡ, ಲಿಥಿಯಮೇ ತೊಗೋಣ. ಲೀಸ್ಟ್ ಆಟಮು ಲಿಥಿಯಮ್ ತೊಗೋಣ. ಈಗ ಲಿಥಿಯಮ್ದು ಅಟಾಮಿಕ್ ನಂಬರ್ ಎಷ್ಟು? 3 ಅಲ್ವಾ? ಅಂದರೆ ಇನ್ನು 3 ಎಲೆಕ್ಟ್ರಾನ್ಸ್ ಇದೆ. ಈಗ ನಾವು 3 ಎಲೆಕ್ಟ್ರಾನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಈಗ ಆಫ್ಬಾ ಪ್ರಿನ್ಸಿಪಲ್ ಪ್ರಕಾರ ಫಸ್ಟ್ ಎಲೆಕ್ಟ್ರಾನ್ ಎಲ್ಲಿ ಕೊಡಬೇಕು ನಾವು? 1s ಕೊಡಬೇಕು. 1s ಅಲ್ಲಿ ಮ್ಯಾಕ್ಸಿಮಮು ಎಸ್ ಅಂತ ಬಂದಾಗ ಇದನ್ನು ನೆನ್ಪಿಟ್ಕೊಳ್ಳಿ, ಎಸ್ ಅಲ್ಲಿ ಯಾವಾಗಲೂ ಮ್ಯಾಕ್ಸಿಮಮ್ಮು ನಾವು 2 ಎಲೆಕ್ಟ್ರಾನ್ಸ್ ಕೊಡೋಕ್ಕೆ ಸಾಧ್ಯ. ಯಾಕೆಂದರೆ ಎಸ್ ಅಲ್ಲಿ ಒಂದೇ ಸಬ್ ಆರ್ಬಿಟಲ್ಲು ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ ವಿ ಕ್ಯಾನ್ ಪ್ರೊವೈಡ್ ಇನ್ ಎಸ್ ಆರ್ಬಿಟಲ್. ಪಿ ಆರ್ಬಿಟಲ್ ಅಂತ ಬಂದಾಗ ನಮಗೆ 3 ಸಬ್ ಆರ್ಬಿಟಲ್ ಇದೆ. ಒಂದು ಸಬ್ ಆರ್ಬಿಟಲಲ್ಲಿ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ ಕೊಡ್ಬೋದು. ಆದ್ದರಿಂದ ನಮಗೆ 6 ಎಲೆಕ್ಟ್ರಾನ್ಸ್ ಮ್ಯಾಕ್ಸಿಮಮ್ ವಿ ಕ್ಯಾನ್ ಫಿಲ್ ಇನ್ ದ ಪಿ ಆರ್ಬಿಟಲ್. ಹಾಗೆ ಡಿಗೆ ಹೋದಾಗ ಟೋಟಲಿ 5 ಸಬ್ ಆರ್ಬಿಟಲ್ ಇದೆ. ಈ ಸಬ್ ಆರ್ಬಿಟಲ್ ಕ್ಯಾರೀಸ್ 2 ಎಲೆಕ್ಟ್ರಾನ್ಸ್ ಅಂದಾಗ ನಾವು ಟೋಟಲಿ 10 ಎಲೆಕ್ಟ್ರಾನ್ಸ್ನ ಕೊಡ್ಬೋದು. ಎಫ್ ಅಲ್ಲಿ ನಾವು 14 ಎಲೆಕ್ಟ್ರಾನ್ಸನ್ನ ಕೊಡ್ಬೋದು. ಓಕೆ, ಸೊ ಅದ್ರ ಬೇಸಿಸ್ ಮೇಲೆ ಹೋದರೆ ಈಗ ನನ್ನ ಹತ್ರ 3 ಎಲೆಕ್ಟ್ರಾನ್ಸ್ ಇದೆ. ಓಕೆ, ಫಸ್ಟ್ ಎಲ್ಲಿ ಕೊಡಬೇಕು? 1s. ಎಸ್ ಅಂತಿದೆ. ಎಸ್ ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ ಕೊಡ್ಬೋದು? 2 ಎಲೆಕ್ಟ್ರಾನ್ಸ್ ಕೊಡ್ಬೋದು. 1s 2 ಆಯಿತು. 3ನಲ್ಲಿ 2 ಕೊಟ್ಬಿಟ್ಟಿದ್ದೀನಿ, ಇನ್ನು 1 ಉಳಿತು. ಇನ್ನು 1 ಎಲೆಕ್ಟ್ರಾನ್ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು? ನಾನು 2sಗೆ ಹೋಗಬೇಕು. 2s ಅಲ್ಲಿ ಮ್ಯಾಕ್ಸಿಮಮ್ 2 ಕೊಡ್ಬೋದು, ಬಟ್ ಉಳಿದಿರೋದೇ 1 ಎಲೆಕ್ಟ್ರಾನು. 1 ಎಲೆಕ್ಟ್ರಾನ್ ಕೊಡ್ತೀನಿ. ಇದು 1s 2 2s 1. ಈಗ ಇದಕ್ಕೆ ಆರ್ಬಿಟಲ್ ಬರೆಯೋದಾದರೆ ಈಗ 1s, ಎಸ್ಗೆ ಒಂದೇ ಸಬ್ ಆರ್ಬಿಟಲ್ಲು, 2sಗೂ ಕೂಡ ಒಂದೇ ಸಬ್ ಆರ್ಬಿಟಲ್ಲು. ಎಸ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ. ಆ ಎಲೆಕ್ಟ್ರಾನ್ ಕೊಡಬೇಕಾದ್ರೆ ಪಾಲಿ ರೂಲ್ನ ಫಾಲೋ ಮಾಡಬೇಕು. ಹೇಗೆ? ಅಪೋಸಿಟ್ ಸ್ಪಿನ್ ಇರಬೇಕು. ಇನ್ನು 2s ಅಲ್ಲಿ 1 ಎಲೆಕ್ಟ್ರಾನ್ ಇದೆ, 1 ಎಲೆಕ್ಟ್ರಾನ್ ಹೀಗೆ ಬರೀಬೋದು. ಕ್ಲಿಯರ್? ನೆಕ್ಸ್ಟು ಕಾರ್ಬನ್ ತೊಗೊಳ್ಳೋಣ. ಕಾರ್ಬನ್ದು ಅಟಾಮಿಕ್ ನಂಬರ್ ಎಷ್ಟು? 6 ಅಲ್ವಾ? 6ಗೆ ಫಿಲ್ ಮಾಡ್ತಾ ಹೋಗೋಣ. ಫಸ್ಟು 1s ಕೊಡಿ, 1s ಬರ್ಕೋತೀನಿ. ಎಸ್ ಅಲ್ಲಿ ಎಷ್ಟು ಫಿಲ್ ಮಾಡ್ಬೋದು? ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್. ಸೊ 2 ಎಲೆಕ್ಟ್ರಾನ್ ಕೊಟ್ಟೆ. ನೆಕ್ಸ್ಟ್ 1s ಆದಮೇಲೆ ಎಲ್ಲಿಗೆ ಹೋಗಬೇಕು? 2sಗೆ ಹೋಗಬೇಕು. 2s ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಕೊಡ್ಬೋದು? 2 ಎಲೆಕ್ಟ್ರಾನ್ಸ್. ಟೋಟಲ್ ಎಷ್ಟು ಎಲೆಕ್ಟ್ರಾನ್ ಖರ್ಚಾಯ್ತು? ಈಗ 4 ಎಲೆಕ್ಟ್ರಾನ್ ಖರ್ಚಾಗೋಯಿತು. ಇನ್ನು 6 ಅಲ್ಲಿ 4 ಆದರೆ ಇನ್ನು ಉಳಿದಿರೋದು 2 ಎಲೆಕ್ಟ್ರಾನ್. 2s ಆದಮೇಲೆ ನಾನು ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು? 2pಗೆ ಹೋಗಬೇಕು. ಪಿ ಅಲ್ಲಿ ಎಷ್ಟು ಕೊಡ್ಬೋದು? 6ವರೆಗೂ ಕೊಡ್ಬೋದು, ಬಟ್ ನನ್ನ ಹತ್ರ ಉಳಿದಿರೋದು ಇನ್ನು 2 ಎಲೆಕ್ಟ್ರಾನು. ಸೊ 2 ಎಲೆಕ್ಟ್ರಾನ್ ಕೊಟ್ಕೊಳ್ಳಿ. 1s 2 2s 2 2p2 ಆಯಿತು. ಈಗ ಅದಕ್ಕೆ ಆರ್ಬಿಟಲ್ ಡಯಾಗ್ರಾಮ್ ಬರೆಯೋಣ. ಈಗ 1s ಅಂದಾಗ ಒಂದು ಸಬ್ ಆರ್ಬಿಟಲ್ಲು, 2 ಎಲೆಕ್ಟ್ರಾನ್ಸ್ ಇದೆ. ಅಕಾರ್ಡಿಂಗ್ ಟು ಪಾಲಿ ರೂಲು ಅಪೋಸಿಟ್ ಸ್ಪಿನ್ ಕೊಡಬೇಕು. ಈಗೇನು 2sಗೂ ಒಂದೇ ಸಬ್ ಆರ್ಬಿಟಲ್ ಇರುತ್ತೆ, ಅಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ. ಪಾಲಿ ರೂಲ್ ಪ್ರಕಾರ ಅಪೋಸಿಟ್ ಸ್ಪಿನ್ನಲ್ಲಿ ಬರೀಬೇಕು, ಮರಿಬೇಡಿ. 2p, ಪಿ ಅಂದಾಗ 3 ಸಬ್ ಆರ್ಬಿಟಲ್ಸ್ ಇರುತ್ತೆ ಅಲ್ವಾ? ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 2. ಈಗ ಹನ್ಸ್ ರೂಲ್ ಫಾಲೋ ಮಾಡಬೇಕು. ಏನು ಹನ್ಸ್ ರೂಲ್ ಹೇಳೋದು? ಫಸ್ಟ್ ಎಲ್ಲ ಆರ್ಬಿಟಲ್ಗೂ ಒಂದು ಎಲೆಕ್ಟ್ರಾನ್ ಕೊಟ್ಟು ಆಮೇಲೆ ಪೇರಿಂಗ್ ಮಾಡಬೇಕು. ಬಟ್ ಇಲ್ಲಿರೋದೇ 2 ಎಲೆಕ್ಟ್ರಾನು. ಫಸ್ಟು ಒಂದು ಕೊಟ್ಟರೆ ಅಲ್ಲಿಗೆ ಕಂಪ್ಲೀಟ್ ಆಗೋಯ್ತು, ಪೇರಿಂಗ್ ಮಾಡೋ ಹಾಗಿಲ್ಲ. ಅರ್ಥ ಆಯ್ತು? ಅದು ಎಂಟಿ ಉಳ್ಕೋತು. ಇದು ಕಾರ್ಬನ್ಗೆ ಆಯಿತು. ನೆಕ್ಸ್ಟ್ ಆಕ್ಸಿಜನ್ ಮಾಡೋಣ. ಹಾಗೆ ಆಕ್ಸಿಜನ್ಗೆ ಎಷ್ಟು? ಅಟಾಮಿಕ್ ನಂಬರ್ 8. ಸೊ ಕಾನ್ಫಿಗರೇಷನ್ ಬರೆಯೋದಾದರೆ ಫಸ್ಟು 1s ಕೊಡೋಣ. 1s ಅಲ್ಲಿ 2 ಕೊಟ್ಟೆ. 1s ಆದಮೇಲೆ 2sಗೆ ಹೋಗಬೇಕು. 2s 2 ಆಯಿತು. 1s 2 2s 2 ಅಲ್ಲಿಗೆ 4 ಎಲೆಕ್ಟ್ರಾನ್ ಖರ್ಚಾಯಿತು. 2s ಆದಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು? 2pಗೆ ಹೋಗ್ಬೇಕು ಅಲ್ವಾ? 2pನಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ ಕೊಡ್ಬೋದು? 6ವರೆಗೂ ಕೊಡ್ಬೋದು. ಈಗ ನನಗೆ 4 ಎಲೆಕ್ಟ್ರಾನ್ ಖರ್ಚಾಗಿದೆ, ಇನ್ನು ಉಳಿದಿರೋದು 4. ಅಂದರೆ 2pಯಲ್ಲಿ ನಾನು 4 ಎಲೆಕ್ಟ್ರಾನ್ನ ಕೊಡಬೇಕು. 2p 4 ಸರಿನಾ? 2p 4. ನೆಕ್ಸ್ಟ್ ಈಗ ನೋಡಿ ಆರ್ಬಿಟಲ್ಸ್ ಬರೆಯೋಣ. 1sಗೆ ಒಂದು ಸಬ್ ಆರ್ಬಿಟಲ್ಲು, 2 ಎಲೆಕ್ಟ್ರಾನ್. ಪಾಲಿ ರೂಲ್ ಪ್ರಕಾರ ಅಪೋಸಿಟ್ ಸ್ಪಿನ್ ಬರೆದಿದ್ದೀನಿ.
2sಗೂ ಕೂಡ 2 ಎಲೆಕ್ಟ್ರಾನ್, ಒಂದು ಸಬ್ ಆರ್ಬಿಟಲ್. ಓಕೆ, ಪಿಗೆ ಹೋದಾಗ ನೋಡಿ 3 ಸಬ್ ಆರ್ಬಿಟಲ್ಸ್ ಇದೆ, ಹೌದಾ? ಅದರಲ್ಲಿ 4 ಎಲೆಕ್ಟ್ರಾನ್ಸ್ ಇದೆ. 4ಅಲ್ಲಿ ನಾನು ಏನು ಮಾಡಬೇಕು, ಫಸ್ಟು 1 1 ಕೊಟ್ಕೊಂಡು ಹೋಗೋಣ. 1 1 ಕೊಟ್ಕೊಂಡೆ, ಅದರಲ್ಲಿ 3 ಖರ್ಚಾಯಿತು. ಈಗ ಎಲ್ಲ ಆರ್ಬಿಟಲ್ಸು ಒಂದೊಂದು ಆಕ್ಯುಪೈ ಆಗೋಗಿದೆ, ಇನ್ನೊಂದು ಎಲೆಕ್ಟ್ರಾನ್ ಉಳಿದಿದೆ. ಆ ಒಂದು ಎಲೆಕ್ಟ್ರಾನ್ ನಾವೇನು ಮಾಡಬೇಕು, ಫಸ್ಟ್ ಆರ್ಬಿಟಲ್ಗೆ ಅಪೋಸಿಟ್ ಸ್ಪಿನ್ನಲ್ಲಿ ಪೇರ್ ಮಾಡಬೇಕು. ಓಕೆ, ನೆಕ್ಸ್ಟು ಫ್ಲೂರಿನ್ ತೊಗೊಳ್ಳೋಣ. ಫ್ಲೂರಿನ್ ಅಟಾಮಿಕ್ ನಂಬರ್ 9. ಸೊ ಫಸ್ಟು ಎಸ್ ಕೊಡೋಣ, 1sಗೆ 1s2, ದೆನ್ 2s2. ಸೊ ಟೋಟಲಿ 4 ಆಯಿತು. ನೆಕ್ಸ್ಟ್ 2pಗೆ ಹೋಗೋಣ. ಇನ್ನು ಉಳಿದಿರೋದು 5 ಉಳಿದಿದೆ. ಮ್ಯಾಕ್ಸಿಮಮ್ ಪಿನಲ್ಲಿ 6ವರೆಗೂ ಕೊಡ್ಬೋದು, ಸೊ 5 ಕೊಟ್ಕೋತೀನಿ, ಆಯಿತಾ? ಸೊ 1sಗೆ 2 ಎಲೆಕ್ಟ್ರಾನ್, 2sಗೆ 2 ಎಲೆಕ್ಟ್ರಾನ್ ವಿತ್ ಅಪೋಸಿಟ್ ಸ್ಪಿನ್. ಬಟ್ ಪಿಗೆ ಹೋದಾಗ 3 ಸಬ್ ಆರ್ಬಿಟಲ್ ಇದೆ. 5 ಎಲೆಕ್ಟ್ರಾನ್ಸ್ ಹೇಗೆ ಕೊಡಬೇಕು, ಫಸ್ಟು 1 1 ಕೊಟ್ಕೊಳ್ಳಿ. ಸೊ ಎಲ್ಲ ಆರ್ಬಿಟಲ್ಸು ಒಂದೊಂದು ಆಕ್ಯುಪೈ ಆಗೋಯ್ತು. 3 ಕೊಟ್ಬಿಟ್ಟಿದ್ದೀನಿ. 3ನಲ್ಲಿ ನೆಕ್ಸ್ಟ್ ಉಳಿದಿದೆ 2 ಎಲೆಕ್ಟ್ರಾನ್ಸ್ ಉಳಿದಿದೆ. ಆ 2 ಎಲೆಕ್ಟ್ರಾನ್ಸ್ನ ನಾವು ಸ್ಟಾರ್ಟಿಂಗಿಂದ ಪೇರ್ ಮಾಡ್ತಾ ಬರಬೇಕು ಅಪೋಸಿಟ್ ಸ್ಪಿನ್ನಲ್ಲಿ. ನೋಡಿ ಹೀಗೆ 2s2 2p5. ಓಕೆನಾ? ನಿಯಾನ್ ತೊಗೊಳ್ಳೋಣ. ಸೊ ನಿಯಾನ್ ಅಟಾಮಿಕ್ ನಂಬರ್ 10. 10 ಅಂದಾಗ 1s2 2s2 2p6 ಆಗುತ್ತಾ? ಎಗೇನ್ 1sಗೆ 2 ಎಲೆಕ್ಟ್ರಾನ್, 2sಗೆ 2 ಎಲೆಕ್ಟ್ರಾನ್, 2p ಅಂದಾಗ ಎಷ್ಟಾಗುತ್ತೆ ಅವಾಗ ನಿಮಗೆ? ಸಬ್ ಆರ್ಬಿಟಲ್ 3 ಇರುತ್ತೆ. 6 ಎಲೆಕ್ಟ್ರಾನ್ಸ್ನ ಏನು ಮಾಡಬೇಕು, ಫಸ್ಟು 1 1 ಕೊಟ್ಕೋತೀನಿ. ಸಿಂಗಲ್ ಆಕ್ಯುಪೈ ಆಯಿತು. ಇನ್ನೂ 3 ಉಳಿದಿದೆ, ಅದನ್ನು ಏನು ಮಾಡಬೇಕು, ಸ್ಟಾರ್ಟಿಂಗಿಂದ ಪೇರ್ ಮಾಡ್ತಾ ಬರಬೇಕು. ಅರ್ಥ ಆಯ್ತಾ? ಇದು ನಿಯಾನ್ಗಾಯಿತು. ಈಗ ನೆಕ್ಸ್ಟ್ ನೋಡಿ ಸೋಡಿಯಮ್. ಈಗ ಸೋಡಿಯಂ ಅಟಾಮಿಕ್ ನಂಬರ್ ಎಷ್ಟು? 11. ಸೊ 11 ಇದ್ದಾಗ ಏನು ಮಾಡಿ ಅಂದರೆ, ಈಗ 10 ಆದಮೇಲೆ ತಾನೇ 11 ಬರೋದು. 10 ತನಕ ಇದಿಷ್ಟು 10 ಆಗುತ್ತಲ್ವ, 1s2 2s2 2p6 ಅಷ್ಟು 10ಗೆ ಈಕ್ವಲ್ಲು. ನೀವು ಇದಿಷ್ಟನ್ನು ಬರೆಯೋದ್ರ ಬದಲಾಗಿ 10 ಯಾರಿಗೆ ಈಕ್ವಲ್ಲು? ನಿಯಾನ್ದು ತಾನೇ ಕಾನ್ಫಿಗರೇಷನ್, ನೋಬಲ್ ಗ್ಯಾಸ್. ಸೊ ಇಷ್ಟು ಬರೆಯೋದ್ರ ಬದಲಾಗಿ ನೀವು ಆ ಪ್ಲೇಸನ್ನು ನಿಯಾನ್ ಅಂತ ಬರೀರಿ. ಓಕೆ, ಈಗ ನಿಯಾನ್ದು ಕಾನ್ಫಿಗರೇಷನ್ ಎಲ್ಲಿ ಎಂಡ್ ಆಗಿರುತ್ತೆ? 2pಯಲ್ಲಿ ಎಂಡ್ ಆಗಿದೆ. 2pಯಲ್ಲಿ ಎಂಡ್ ಆಗಿರುತ್ತೆ. 2p ತನಕ ಎಷ್ಟು? 10 ಎಲೆಕ್ಟ್ರಾನ್ ಆಗೋಗಿದೆ. ಇಲ್ಲಿ ಎಷ್ಟಿದೆ? 11 ಇದೆ. 11ನಲ್ಲಿ 10 ಆಗೋಗಿದೆ. ನಿಯಾನ್ ಬರೆದ್ರೆ ಅಂದರೆ 10 ಆಗೋಯಿತು. ಇನ್ನೆಷ್ಟು ಉಳಿತು? 1 ಎಲೆಕ್ಟ್ರಾನು. ಆ 1 ಎಲೆಕ್ಟ್ರಾನಿಗೆ ಇಲ್ಲಿಗೆ ಎಂಡ್ ಆಗಿದೆ ನಿಯಾನಿಗೆ. ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು? 3sಗೆ ಹೋಗಬೇಕು. 3sಲ್ಲಿ 1 ಎಲೆಕ್ಟ್ರಾನ್ ಕೊಡಿ. 3s1. ಅರ್ಥ ಆಯ್ತಾ? ಈಗ ನೆಕ್ಸ್ಟು ಅಲ್ಯೂಮಿನಿಯಂ ಕೊಟ್ಟರು. ಈಗ ಅಲ್ಯೂಮಿನಿಯಂ ಅಟಾಮಿಕ್ ನಂಬರು 13. ಅದಕ್ಕೆ ಫಸ್ಟು ನಾನು ನಿಯಾನ್ ಬರ್ಕೋತೀನಿ. ನಿಯಾನ್ ಅಂದರೆ 10 ಆಗೋಗಿದೆ, ಇಲ್ಲಿ ತನಕ 10 ಆಗೋಗಿದೆ. ಇನ್ನೆಷ್ಟು ಉಳಿತು? 3 ಎಲೆಕ್ಟ್ರಾನ್ ಉಳಿತು. ಆ 3 ಎಲೆಕ್ಟ್ರಾನ್ನ ನೆಕ್ಸ್ಟ್ ಎಲ್ಲಿ ಕೊಡಬೇಕು? 3s ಕೊಡೋಣ. ಎಸ್ಸಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಕೊಡ್ಬೋದು? 2ನೇ ಕೊಡೋಕ್ಕಾಗೋದು. 2 ಕೊಟ್ಕೊಂಡೆ. ಸೊ 3ಯಲ್ಲಿ 2 ಅಲ್ಲಿ ಕೊಟ್ಟೆ, ಇನ್ನೂ 1 ಉಳಿತು. ನೆಕ್ಸ್ಟು ಆ 1 ಎಲೆಕ್ಟ್ರಾನ್ ಎಲ್ಲಿಗೆ ಹೋಗಬೇಕು? 3pಗೆ ಹೋಗಬೇಕು. ಯಾಕೆಂದರೆ 3s ಆದಮೇಲೆ ನೆಕ್ಸ್ಟ್ ಯಾರು ಬರ್ತಾರೆ? 3pಗೆ ಹೋಗಬೇಕು. 3p1. ಓಕೆ, ಈಗ ಆರ್ಬಿಟಲ್ ಬರೆಯೋದಾರೆ ಇದಕ್ಕೆ ಬರೆಯೋಣ. 3sಗೆ ಒಂದು ಸಬ್ ಆರ್ಬಿಟಲು 2 ಎಲೆಕ್ಟ್ರಾನು ಅಪೋಸಿಟ್ ಸ್ಪಿನ್ನು. ಪಿಗೆ 3 ಸಬ್ ಆರ್ಬಿಟಲು, ಬಟ್ ಇರೋದೇ 1 ಎಲೆಕ್ಟ್ರಾನು 1 ಅಂತ ಬರೆಯೋಣ. ಅರ್ಥ ಆಯ್ತಾ? ಈಗ ನೆಕ್ಸ್ಟು ಸಲ್ಫರ್ ತೊಗೊಳ್ಳೋಣ. ಸಲ್ಫರ್ದು ಅಟಾಮಿಕ್ ನಂಬರ್ ಎಷ್ಟು? 16. ಸೊ ಫಸ್ಟು ನಿಯಾನ್ ಬರ್ಕೊಂಡ್ಬಿಡ್ತೀನಿ. ನಿಯಾನ್ ಅಂದಾಗ ಎಷ್ಟಾಗುತ್ತೆ? 10 ಆಗೋಗಿದೆ. ಸೊ ಇಲ್ಲಿ ತನಕ 10 ಆಗೋಗಿದೆ ಅಲ್ವಾ? ಇನ್ನು 6 ಎಲೆಕ್ಟ್ರಾನ್ಸ್ ಉಳಿದಿದೆ. ಆ 6ನ ನೆಕ್ಸ್ಟ್ ಇಲ್ಲಿಗೆ ಹೋಗ್ತೀನಿ, 3s2. ಓಕೆ, ಅಲ್ಲಿಗೆ 6ಅಲ್ಲಿ 2 ಇಲ್ಲಿ ಖರ್ಚಾಯಿತು. 3s2 ಬರೆದು ಬೇಡ. 3s2 ಅವಾಗ 10 + 2 12 ಆಗೋಯಿತು. ಇನ್ನೆಷ್ಟು ಉಳಿತು? 4 ಎಲೆಕ್ಟ್ರಾನ್ ಉಳಿತು. 4 ಎಲೆಕ್ಟ್ರಾನ್ ಎಲ್ಲಿ ಕೊಡಬೇಕು? ನೆಕ್ಸ್ಟು 3pಗೆ ಹೋಗೋಣ. 3pನಲ್ಲಿ 6ವರೆಗೂ ಕೊಡ್ಬೋದು, ಬಟ್ ಉಳಿದಿರೋದೇ 4 ಎಲೆಕ್ಟ್ರಾನು. 3p4 ಅಂತ ಬರಿಬೋದು. ಸರಿನಾ? ಈಗ ಅಲ್ಲಿ ಎಸ್ಸಿಗೆ 1 ಬಾಕ್ಸ್ ಅಲ್ವಾ, ಸಬ್ ಆರ್ಬಿಟಲ್ 2 ಎಲೆಕ್ಟ್ರಾನ್. ಪಿಗೆ 3 ಸಬ್ ಆರ್ಬಿಟಲ್ 4 ಇದೆ. ಫಸ್ಟು 1 1 ಕೊಟ್ಕೊಳ್ಳಿ, ಇನ್ನೊಂದು ಉಳಿತು, ಅದನ್ನು ಏನು ಮಾಡಿ? ಪೇರ್ ಮಾಡಿ. ಅರ್ಥ ಆಯ್ತಾ? ಹೀಗೆ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ನ ಬರಿಬೋದು. ನೆಕ್ಸ್ಟ್ ಅದೇ ರೀತಿ 18 ಬಂತು ಅಂತ ಅಂದ್ಕೊಳ್ಳಿ. 18 ಮೇಲೆ ಎಬೋವ್ 18 ಬಂತು ಅಂತ ಅಂದ್ಕೊಳ್ಳಿ. ಈಗ ಪೊಟ್ಯಾಷಿಯಮ್ 19 ಬರುತ್ತಲ್ವಾ? ಫಾರ್ ಎಕ್ಸಾಂಪಲ್ ನೋಡಿ, ಪೊಟ್ಯಾಷಿಯಮು 19 ಬರುತ್ತೆ. ಆ್ಯಕ್ಚುಲಿ 18 ಯಾರಿಗೆ ಬರುತ್ತೆ? ಆರ್ಗಾನ್ಗೆ 18 ಬರುತ್ತೆ. ಈಗ ಫಸ್ಟು 18 ಬರೆದ್ಬಿಡ್ತೀನಿ, ಅವಾಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ, ಆರ್ಗಾನ್ ಅಂದರೆ 18 ಬರುತ್ತಲ್ವಾ? ಸೊ 18 ಅಂದರೆ ಫಸ್ಟ್ ಏನು ಬರೆಯೋಣ? ನಿಯಾನ್ ಅಂತ ಬೇಕಾದ್ರೆ ಬರ್ಕೊಳ್ಳಿ. 10 ಆಯಿತು, ಇಲ್ಲಿಗೆ 10 ಆಗೋಗಿದೆ. ನೆಕ್ಸ್ಟ್ ಇಲ್ಲಿ 3s2. ಇನ್ನೆಷ್ಟು ಉಳಿತು? 10 + 2 12 ಆಯಿತು. ಇನ್ನು 6 ಉಳಿತು. ಇನ್ನು 6 ಅಂದರೆ 3p ಕೊಟ್ಕೊಂಬೋಣ. 3p6 ಅಂದರೆ ಫುಲ್ ಕಂಪ್ಲೀಟ್ ಫಿಲ್ ಆಗಿದೆ. ಈಗ ಇದು ಆರ್ಗಾನ್ ಅಂದರೆ 18ವರೆಗೂ ಏನಾಗಿರುತ್ತೆ? ಆರ್ಗನ್ ಆಗುತ್ತೆ. ಅಂದರೆ ಆರ್ಗನ್ ಎಲ್ಲಿಗೆ ಎಂಡ್ ಆಗುತ್ತೆ? ಇಲ್ಲಿಗೆ ಎಂಡ್ ಆಗಿರುತ್ತೆ. 18 ಅಂದ ತಕ್ಷಣ 3pಗೆ ಎಂಡ್ ಆಗಿರುತ್ತೆ. ಒಟ್ಟು 18 ಎಲೆಕ್ಟ್ರಾನ್ಸ್.
ಈಗ ಪೊಟ್ಯಾಷಿಯಮ್ ಕೊಟ್ಟರು. ಪೊಟ್ಯಾಷಿಯಮ್ ಎಷ್ಟು ಅಟಾಮಿಕ್ ನಂಬರ್ 19. ಸೊ ಅಪ್ ಟು 18ವರೆಗೂ ನೀವೇನಂತ ಬರೀಬೋದು, ನೋಬಲ್ ಗ್ಯಾಸ್ ಆರ್ಗನ್ ಅಂತ ಬರ್ಕೋಬೋದು. ಆರ್ಗಾನ್ ಅಂತ ಬರ್ಕೋತೀನಿ. ಅಂದರೆ ಆರ್ಗನ್ ಅಂತ ಬರೆದ್ರೆ 18 ಆಲ್ರೆಡಿ ಬರ್ದಿದ್ದೀರಾ ಅಂತ. 18 ಎಲ್ಲಿಗೆ ಎಂಡ್ ಆಗಿರುತ್ತೆ, 3p ಎಂಡ್ ಆಗೋಗಿದೆ. 19ರಲ್ಲಿ 18 ಹೋದ್ರೆ ಇನ್ನು 1 ಎಲೆಕ್ಟ್ರಾನ್ ಇಳಿತು. ಆ 1 ಎಲೆಕ್ಟ್ರಾನ್ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು, 4sಗೆ ಹೋಗಬೇಕು. 4s1 ಅಂತ ಬರೀಬೋದು. ಅರ್ಥ ಆಯ್ತಲ್ವಾ? ಹಾಗೆ ಈಗ ಸ್ಕ್ಯಾಂಡಿಯಮ್ಗೆ ಹೋಗೋಣ. ಈಗ ಸ್ಕ್ಯಾಂಡಿಯಮ್ ಏನಪ್ಪ 21 ಅಂತಿದೆ. ಸ್ಕ್ಯಾಂಡಿಯಮ್ ಎಷ್ಟು 21 ಅಂದರೆ ಫಸ್ಟು ಆರ್ಗನ್ ಬರೆದ್ಬಿಡೋಣ. ಓಕೆ, ಆರ್ಗನ್ ಅಂದರೆ ಎಷ್ಟು 18 ಎಲೆಕ್ಟ್ರಾನ್ ಖರ್ಚಾಗೋಗಿದೆ ಅಂತ. ಇನ್ನು 21ನಲ್ಲಿ 18 ಹೊರಟೋದ್ರೆ ಇನ್ನೆಷ್ಟು ಉಳಿತು, 3 ಎಲೆಕ್ಟ್ರಾನ್ ಉಳಿತು. ಈಗ 3 ಎಲೆಕ್ಟ್ರಾನ್ ಎಲ್ಲಿ ಕೊಡಬೇಕು ನೋಡೋಣ. ಸೊ 18 ಅಂದರೆ ಇಲ್ಲಿಗೆ ಎಂಡ್ ಆಗೋಗಿದೆಯಾ, 3pಯಲ್ಲಿ ಎಂಡ್ ಆಗೋಗಿರುತ್ತೆ. ನೆಕ್ಸ್ಟ್ ಇಲ್ಲಿಂದ ಶುರು ಮಾಡಬೇಕು ಆ 3 ಎಲೆಕ್ಟ್ರಾನ್ನ ಕೊಡೋದಕ್ಕೆ. ಫಸ್ಟು 4sಗೆ ಹೋಗೋಣ. 4sಲ್ಲಿ ಎಷ್ಟು ಕೊಡ್ಬೋದು, ಮ್ಯಾಕ್ಸಿಮಮ್ s ಇರೋದ್ರಿಂದ 2 ಎಲೆಕ್ಟ್ರಾನ್ ಕೊಡ್ಬೋದು. 4s2. ಹೌದಾ? ಇನ್ನು 1 ಎಲೆಕ್ಟ್ರಾನ್ ಉಳಿತು. 4s ಆದಮೇಲೆ ನಾವು 3d ಬರಬೇಕು. ಕರೆಕ್ಟಾ? ಸೊ 3dಯಲ್ಲಿ ಎಷ್ಟು ಕೊಡ್ಬೋದು, 1 ಎಲೆಕ್ಟ್ರಾನ್ ಕೊಡ್ತೀನಿ. 3d1. ಅವಾಗ ಎಸ್ಸಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ. ಡಿನಲ್ಲಿ ಸಬ್ ಆರ್ಬಿಟಲ್ಸ್ ಎಷ್ಟು 5. ಆದರೆ ಇರೋದು 1 ಎಲೆಕ್ಟ್ರಾನು 1 ಕೊಟ್ಕೊತೀನಿ. ಅರ್ಥ ಆಯ್ತಾ? ನೆಕ್ಸ್ಟ್ ವೆನೇಡಿಯಮ್ ನೋಡೋಣ. ಈಗ ವೆನೇಡಿಯಮ್ ಅಟಾಮಿಕ್ ನಂಬರ್ ಎಷ್ಟು 23. ಓಕೆನಾ? ಸೊ 23 ಅಂದರೆ 18 ಮೇಲಿದೆ. ಸೊ ಎಬೋ 18 ಇದ್ದಾಗ ವಿಲ್ ರೈಟ್ ಇಟ್ ಆರ್ಗನ್ ಬರೆದ್ಬಿಡೋಣ. ಆರ್ಗನ್ ಅಂದರೆ 18. ಸೊ 18 ಇಲ್ಲಿಗೆ ಎಂಡ್ ಆಗಿದೆ. ಹೌದಾ? ಸೊ 23ನಲ್ಲಿ 18 ಹೋದರೆ ಇನ್ನೆಷ್ಟು ಉಳಿಯುತ್ತೆ, 5 ಎಲೆಕ್ಟ್ರಾನ್ಸ್ ಉಳಿದಿದೆ. ಆ 5 ಎಲೆಕ್ಟ್ರಾನ್ಸ್ನ ನಾವು ನೆಕ್ಸ್ಟು 4sಗೆ ಕೊಡಬೇಕು. 4sಲ್ಲಿ ಮ್ಯಾಕ್ಸಿಮಮ್ 2ನೇ ಕೊಡೋಕ್ಕಾಗೋದು. ಸೊ 2 ಕೊಟ್ಟೆ. ಸೊ ಔಟ್ ಆಫ್ 5 ಎಲೆಕ್ಟ್ರಾನ್ಸಲ್ಲಿ 2 ಕೊಟ್ಬಿಟ್ಟಿದ್ದೀನಿ. ಇನ್ನೆಷ್ಟು ಉಳಿತು ನಮಗೆ, 3 ಉಳಿತು. ಆ 3ನ ನೆಕ್ಸ್ಟ್ ಇಲ್ಲಿ ಕೊಡಬೇಕು, 3d ಕೊಡಬೇಕು. ಸೊ 3d3. ಓಕೆನಾ? 3 ಎಲೆಕ್ಟ್ರಾನ್ಸ್ ಉಳಿದಿದೆ, 3d3. ನೋಡಿ, ಇದು 18 + 2 20 + 3 23 ಆಯಿತು. ಈಗ 4sಗೆ 1 ಸಬ್ ಆರ್ಬಿಟಲ್ಲು 2 ಎಲೆಕ್ಟ್ರಾನು ವಿತ್ ಅಪೋಸಿಟ್ ಸ್ಪಿನ್ ಬರೆಯೋಣ. ಡಿಗೆ ಹೋದಾಗ ಏನಾಗುತ್ತೆ, 5 ಸಬ್ ಆರ್ಬಿಟಲ್ ಇರುತ್ತೆ ಅಲ್ವಾ? ಅದರಲ್ಲಿ 3 ಎಲೆಕ್ಟ್ರಾನ್ಸ್ ಇದೆ. ಫಸ್ಟು 1 1 ಕೊಟ್ಕೋಬೇಕು, ಆಮೇಲೆ ಪೇರಿಂಗ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಇದು ವೆನೇಡಿಯಮ್ಗೆ ಆಯಿತು. ಬಟ್ ನಾವು ಕ್ರೋಮಿಯಂ ಮತ್ತು ಕಾಪರ್ಗೆ ಹೋದಾಗ ಒಂದು ಲಿಟಲ್ ಡಿಫ್ರೆನ್ಸ್ ಬರುತ್ತೆ ಕಾನ್ಫಿಗರೇಷನ್. ಅದೇನು ಅಂತ ನೋಡೋಣ. ಓಕೆ, ಈಗ ಕ್ರೋಮಿಯಂ ತೊಗೊಳ್ಳೋಣ. ಕ್ರೋಮಿಯಂ ಅಟಾಮಿಕ್ ನಂಬರ್ ಎಷ್ಟಪ್ಪ 24. ಕ್ರೋಮಿಯಂ ಅಟಾಮಿಕ್ ನಂಬರ್ 24. ಸೊ ಕಾನ್ಫಿಗರೇಷನ್ ಏನು ಮಾಡೋಣ, ಆರ್ಗನಿಂದ ಸ್ಟಾರ್ಟ್ ಮಾಡೋಣ. ಆರ್ಗನ್ ಅಂದರೆ 18 ಆಗುತ್ತಾ? 18 ಆದಮೇಲೆ 4s ಕೊಡಬೇಕಾ? 4s ಎಷ್ಟು 2. 18 + 2 20 ಆಯಿತು. ಇನ್ನೆಷ್ಟು ಉಳಿತು 4. ಸೊ 3d4 ಅಂತ ಬರೀತೀನಿ. ಆಯಿತಾ? ಈಗ ಎಸ್ಸಿಗೆ ಎಷ್ಟು ಸಬ್ ಆರ್ಬಿಟಲ್ 1, ಅದರಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ. ಡಿಗೆ ಸಬ್ ಆರ್ಬಿಟಲ್ಸ್ ಎಷ್ಟಿದೆ 5. 1 2 3 4 5. ಎಷ್ಟು ಎಲೆಕ್ಟ್ರಾನ್ಸ್ ಇದೆ, 4 ಇದೆ. 1 1 ಕೊಟ್ಕೋತಾ ಹೋಗೋಣ. ಓಕೆ, ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಕ್ರೋಮಿಯಮಲ್ಲಿ ಎಸ್ಸಿಂದ 1 ಎಲೆಕ್ಟ್ರಾನು ಡಿಗೆ ಜಂಪ್ ಆಗುತ್ತೆ ಈ ಥರ. ಆವಾಗ ನಾವು ಕಾನ್ಫಿಗರೇಷನ್ ಏನಂತ ಬರೀಬೇಕು, 4s1 3d5. ಜಂಪ್ ಆಯಿತು. ಬಟ್ ಇಲ್ಲ, ಆ ಥರ ಜಂಪ್ ಆಗಲಿಲ್ಲ ಅನಿಸುತ್ತೆ. ಯಾಕೆ ಈ ಥರ ಕ್ರೋಮಿಯಂ ಕೇಸಲ್ಲಿ 1 ಎಲೆಕ್ಟ್ರಾನು ಎಸ್ಸಿಂದ ಡಿಗೆ ಜಂಪ್ ಆಗ್ತಿದೆ? ಯಾಕೆ ಅಂದರೆ ನೋಡಿ, ಎಸ್ಸಿಂದ 1 ಎಲೆಕ್ಟ್ರಾನು ಡಿಗೆ ಜಂಪ್ ಆದಾಗ ಇದನ್ನು ಅಬ್ಸರ್ವ್ ಮಾಡಿ, ಕಂಪ್ಲೀಟ್ಲಿ ಆಫ್ ಫೀಲ್ಡ್ ಬರ್ತಾ ಇದೆ. ಕಂಪ್ಲೀಟ್ಲಿ ಆಫ್ ಫೀಲ್ಡ್ ಬರ್ತಾ ಇದೆ. ಓಕೆನಾ? ಯಾವುದೇ ಆರ್ಬಿಟಲು ಕಂಪ್ಲೀಟ್ಲಿ ಆಫ್ ಫೀಲ್ಡ್ ಇದ್ದಾಗ, ಜೊತೆಗೆ ಕಂಪ್ಲೀಟ್ ಫಿಲ್ ಆಗಿದ್ರೂ ಕೂಡ ಅದು ತುಂಬ ಸ್ಟೇಬಲ್ ಆಗುತ್ತೆ, ಸ್ಟೆಬಿಲಿಟಿ ಬರುತ್ತೆ. ಅದಕ್ಕೋಸ್ಕರ ಸೊ ಆ ಸ್ಟೆಬಿಲಿಟಿ ಬರುತ್ತೆ ಅನ್ನೋದಕ್ಕೋಸ್ಕರ ಏನಾಗುತ್ತೆ, ಎಸ್ಸಿಂದ 1 ಎಲೆಕ್ಟ್ರಾನು ಡಿಗೆ ಜಂಪ್ ಆಗುತ್ತೆ. ಇಲ್ಲಿ ಯಾಕೆ ಜಂಪ್ ಆಗಲಿಲ್ಲ ನೀವೇ ಯೋಚನೆ ಮಾಡಿ. ಜಂಪ್ ಆದರೂ ಕೂಡ ಅಕಸ್ಮಾತ್ 1 ಎಲೆಕ್ಟ್ರಾನ ಇಲ್ಲಿಂದ ತೆಗೆದು ಇಲ್ಲಿ ಕೊಟ್ಟೆ ಅಂತ ಅಂದ್ಕೊಳ್ಳಿ, ಕಂಪ್ಲೀಟ್ಲಿ ಆಫ್ ಫೀಲ್ಡ್ ಬರ್ತದಾ ಅಥವಾ ಕಂಪ್ಲೀಟ್ಲಿ ಫುಲ್ಫಿಲ್ ಬರುತ್ತಾ? ಬರಲ್ಲ. ಸೊ ಬರಲ್ಲ ಅಂದಾಗ ನಾವು ಶಿಫ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅರ್ಥ ಆಯ್ತಾ? ಯಾವಾಗ ಈ ಥರ ಎಲೆಕ್ಟ್ರಾನ್ ಶಿಫ್ಟ್ ಆಗಬೇಕು, ಅಲ್ಲೇನಾದ್ರು ಕಂಪ್ಲೀಟ್ಲಿ ಆಫ್ ಫೀಲ್ಡ್ ಸ್ಟೇಟು ಕಂಪ್ಲೀಟ್ಲಿ ಫಿಲ್ಡ್ ಸ್ಟೇಟ್ ಬರುತ್ತೆ ಅನ್ನೋದಾದ್ರೆ ನಾವು ಈ ಥರ ಶಿಫ್ಟಿಂಗನ್ನು ಮಾಡಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಸೊ ಇದು ಕ್ರೋಮಿಯಂ. ಇದೇ ಥರ ನಾವು ಕಾಪರ್ಗೂ ನಾವು ಚೆಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಕಾಪರ್ದು ಅಟಾಮಿಕ್ ನಂಬರ್ ಎಷ್ಟಪ್ಪ 29. ಸೊ 29 ಅಂದರೆ ವಿಲ್ ಸ್ಟಾರ್ಟ್ ವಿತ್ ದ ಆರ್ಗನ್. ಆರ್ಗನ್ ಅಂದರೆ 18 ಆಗೋಗಿರುತ್ತೆ. ಅದಾದಮೇಲೆ 4sಗೆ ಹೋಗಬೇಕು. 4s ಎಷ್ಟು 2 ಎಲೆಕ್ಟ್ರಾನ್. ಸೊ 18 + 2 20 ಆಗೋಯಿತು. ಇನ್ನೆಷ್ಟು ಉಳಿತು 9. ಆ 9 ಯಾರು ಕೊಡಬೇಕು, ಡಿ ಕೊಡಬೇಕು. 3d9. ಯಾಕೆಂದರೆ ಡಿನಲ್ಲಿ ನಾವು ಅಪ್ ಟು 10ವರೆಗೂ ಕೊಡ್ಬೋದು. ಸೊ 9 ಕೊಟ್ಕೊಂಡೆ. ಈಗ ಅದಕ್ಕೆ ಆರ್ಬಿಟಲ್ಸ್ ಬರೆಯೋಣ. 4sಗೆ ಒಂದೇ ಆರ್ಬಿಟಲು 2 ಎಲೆಕ್ಟ್ರಾನ್ಸ್ ಬರುತ್ತೆ. ಡಿನಲ್ಲಿ 5 ಸಬ್ ಆರ್ಬಿಟಲ್ ಅಲ್ವಾ, ನೋಡಿ 5 ಇದೆ. ಫಸ್ಟು 1 1 ಕೊಡ್ತಾ ಹೋಗೋಣ. ಯಾವಾಗಲೂ ಹನ್ಸ್ ರೂಲ್ ಪ್ರಕಾರ 1 2 3 4 5 ಕೊಟ್ಟೆ. ಇನ್ನೆಷ್ಟು ಉಳಿತು 4 ಎಲೆಕ್ಟ್ರಾನ್ ಇತ್ತು. ಈಗ ಪೇರಿಂಗ್ ಮಾಡ್ತಾ ಹೋಗಿ.
6 7 8 9. ಈಗ ನೋಡಿ ಒಂದು ಎಲೆಕ್ಟ್ರಾನ್ನ ನಾನು ಇಲ್ಲಿಂದ ಈ ಡಿ ಆರ್ಬಿಟಲ್ಗೆ ಶಿಫ್ಟ್ ಮಾಡೋದ್ರಿಂದ ಇದೇನಾಯಿತು ನೋಡಿ, ಕಂಪ್ಲೀಟ್ಲಿ ಫಿಲ್ಡ್ ಆಯ್ತು. ಈಗ ಸ್ಟೇಬಿಲಿಟಿ ಬರುತ್ತೆ, ಕಂಪ್ಲೀಟ್ಲಿ ಫಿಲ್ಡ್ ಆಗಿರೋ ಸ್ಟೆಬಿಲಿಟಿ ಬರುತ್ತೆ. ಆ ಸ್ಟೆಬಿಲಿಟಿಗೋಸ್ಕರ 4s ಇಂದ ಒಂದು ಎಲೆಕ್ಟ್ರಾನು ಡಿಗೆ ಶಿಫ್ಟ್ ಆಗುತ್ತೆ. ಅವಾಗ ಇದು ಕಾನ್ಫಿಗರೇಷನ್ ಏನಾಗುತ್ತೆ, 4s1 3d10. ಬಟ್ ಎಲ್ಲ ಕೇಸಲ್ಲಿ ಈ ಥರ ಜಂಪಿಂಗ್ ಆಗಲ್ಲ. ಯಾಕೆಂದರೆ ಆ ಥರ ಶಿಫ್ಟ್ ಮಾಡೋದ್ರಿಂದ ಅಲ್ಲೇನಾಗಲ್ಲ, ಸ್ಟೆಬಿಲಿಟಿ ಬರಲ್ಲ, ಎಲ್ಲ ಟೈಮಲ್ಲೂ ಬರಲ್ಲ. ಕ್ರೋಮಿಯಮ್ಮು ಮತ್ತು ಕಾಪರ್ ಕೇಸಲ್ಲಿ ಬರೋದ್ರಿಂದ ನಾವು ಶಿಫ್ಟ್ ಮಾಡ್ತೀವಿ. ಹಾಗಾಗಿ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕೇಳಿದಾಗ ಕ್ರೋಮಿಯಂ ಮತ್ತು ಕಾಪರ್ ಕೇಸ್ ಬಂದರೆ ಸ್ವಲ್ಪ ಹುಷಾರಾಗಿರಬೇಕು. ಯಾಕೆಂದರೆ ಅಲ್ಲಿ ಒಂದು ಎಲೆಕ್ಟ್ರಾನ್ ಏನಾಗುತ್ತೆ, ಶಿಫ್ಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಇಲ್ಲಾಂದರೆ ನೀವು ಇದೇ ಆರ್ಡರ್ಲಿ ಬರೆದುಬಿಟ್ಟಿರ್ತೀರಾ, 4s2 3d4 4s2 3d9 ಅಂತ ಬರೆದುಬಿಡ್ತೀರಾ. ಹಾಗಾಗಿ ಕ್ರೋಮಿಯಂ ಕಾಪರ್ ಈಸ್ ಅ ಸ್ಪೆಷಲ್ ಕೇಸ್. ಓಕೆನಾ, ಹುಷಾರಾಗಿರಬೇಕು. ಬೇಕಾದ್ರೆ ಇನ್ನೂ ಒಂದು ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ. ಐರನ್ ತೊಗೊಳ್ಳೋಣ. ಈಗ ಐರನ್ ತೊಗೊಂಡು ಚೆಕ್ ಮಾಡಿ, ಅಲ್ಲಿ ನಮಗೆ ಶಿಫ್ಟ್ ಮಾಡೋದ್ರಿಂದ ಈ ಥರ ಕಂಪ್ಲೀಟ್ಲಿ ಆಫ್ ಫೀಲ್ಡು ಫುಲ್ ಫಿಲ್ ಬರಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಐರನ್ ಅಟಾಮಿಕ್ ನಂಬರ್ ಎಷ್ಟು, 26 ಅಂದರೆ ಫಸ್ಟ್ ಆರ್ಗನ್ ಬರೀಲ್ಲ, 18 ಆಗುತ್ತಾ, 18 ಆದಮೇಲೆ 4sಗೆ ಹೋಗ್ಬೇಕಾ. ಸೊ 18 + 2 20 ಆಯಿತಾ, ಇನ್ನು 6 ಉಳಿತು. ಆ 6ನ ಯಾರು ಕೊಡಬೇಕು, 3d ಕೊಡಬೇಕು. 3d 6 ಅಂತ ಬರೀತೇನೆ. ಈಗ 4sಗೆ ಒಂದು ಸಬ್ ಆರ್ಬಿಟಲು 2 ಎಲೆಕ್ಟ್ರಾನ್ಸ್ ಬರೆಯೋಣ ಆಯಿತಾ. ಡಿಗೆ 1 2 3 4 5 ಸಬ್ ಆರ್ಬಿಟಲ್ಲು 6 ಎಲೆಕ್ಟ್ರಾನ್ಸ್ ಇದೆ. ಫಸ್ಟು 1 1 ಕೊಟ್ಕೋತಾ ಬರೋಣ ಹನ್ಸ್ ರೂಲ್ ಪ್ರಕಾರ. ದೆನ್ ಇನ್ನು ಒಂದು ಎಲೆಕ್ಟ್ರಾನ್ ಉಳಿತು, ಅದನ್ನು ಪೇರ್ ಮಾಡೋಣ. ಈಗ ನೋಡಿ, ನೀವು ಒಂದು ಎಲೆಕ್ಟ್ರಾನ್ ಇಲ್ಲಿಗೆ ಶಿಫ್ಟ್ ಮಾಡೋದ್ರಿಂದ ಅದು ಕಂಪ್ಲೀಟ್ಲಿ ಆಫ್ ಫೀಲ್ಡು ಬರಲ್ಲ, ಕಂಪ್ಲೀಟ್ಲಿ ಫಿಲ್ಡು ಬರಲ್ಲ. ಹಾಗಾಗಿ ಅಲ್ಲಿ ನಾವು ಶಿಫ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಓನ್ಲಿ ಕಾಪರ್ ಮತ್ತು ಕ್ರೋಮಿಯಂ ಕೇಸಲ್ಲಿ ನಾವು ಎಸ್ಸಿಂದ ಡಿಗೆ ಒಂದು ಎಲೆಕ್ಟ್ರಾನ್ನ ಶಿಫ್ಟ್ ಮಾಡೋದ್ರಿಂದ ಕಂಪ್ಲೀಟ್ಲಿ ಆಫ್ ಫೀಲ್ಡ್ ಮತ್ತು ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್ ಬರೋದ್ರಿಂದ ಅಲ್ಲಿ ಒಂದು ಎಲೆಕ್ಟ್ರಾನ್ ಏನಾಗ್ತವೆ, ಜಂಪ್ ಆಗ್ತವೆ. ಆಫ್ ಫೀಲ್ಡ್ ಮತ್ತು ಫುಲ್ ಸ್ಟೇಟ್ ಏನಾಗಿರುತ್ತೆ, ಸ್ಟೇಬಲ್ ಸ್ಟೇಟ್ ಆಗಿರುತ್ತೆ. ಅದಕ್ಕೋಸ್ಕರ ಒಂದು ಎಲೆಕ್ಟ್ರಾನಲ್ಲಿ ಜಂಪ್ ಆಗುತ್ತೆ. ಬಟ್ ಬೇರೆ ಕೇಸಲ್ಲಿ ಆ ಥರ ಜಂಪ್ ಆಗಲ್ಲ. ಸೊ ಹೀಗೆ ನಿಮಗೆ ಆಫ್ ಬಾ ಪ್ರಿನ್ಸಿಪಲ್ಲು, ಪಾಲಿ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಮತ್ತು ಹನ್ಸ್ ರೂಲ್ ಗೊತ್ತಿದ್ರೆ ಈಸಾಗಿ ನೀವು ಎಲೆಕ್ಟ್ರಾನ್ ಕಾನ್ಫಿಗರೇಷನ್ನ ಬರಿಬೋದು. ನೋಡಿ, ನೀವು ಹೈಯರ್ ಕ್ಲಾಸಸ್ಗೆ ಹೋಗ್ತಾ ಅಂದರೆ ಸೆಕೆಂಡ್ ಇಯರ್ ಕ್ಲಾಸ್ಗೆ ಹೋಗ್ತಾ ಅಥವಾ ಫಸ್ಟ್ ಇಯರ್ಲಿ ನೆಕ್ಸ್ಟ್ ಚಾಪ್ಟರ್ಗಳಿಗೆ ಮೂವ್ ಆಗ್ತಾ ಈ ಕಾನ್ಫಿಗರೇಷನ್ ಬರೆಯೋದ್ರ ಜೊತೆಗೆ ಈ ಆರ್ಬಿಟಲ್ ಡಯಾಗ್ರಾಮ್ ಬರೆಯೋದು ಮತ್ತು ಆರ್ಬಿಟಲ್ ಒಳಗಡೆ ಎಲೆಕ್ಟ್ರಾನ್ನ ಫಿಲ್ ಮಾಡೋದು ಹೇಗೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಆವಾಗ ನೆಕ್ಸ್ಟ್ ಚಾಪ್ಟರ್ಗಳದ್ದು ಕಾನ್ಸೆಪ್ಟ್ಸ್ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗ್ತಾ ಹೋಗ್ತದೆ. ಈಗ ಈ ಕಾನ್ಫಿಗರೇಷನ್ ಬರೆಯೋದು ನೀವು ಹೈಸ್ಕೂಲ್ ಲೆವೆಲಲ್ಲೂ ಕಲ್ತಿದ್ದೀರಾ ಅಲ್ವಾ. ಸೊ ಅದ್ರ ಜೊತೆಗೆ ನೀವು ಆರ್ಬಿಟಲ್ಸಲ್ಲಿ ಎಲೆಕ್ಟ್ರಾನ್ನ ಫಿಲ್ ಮಾಡೋದನ್ನ ನೀಟಾಗಿ ಕಲ್ತ್ಕೊಂಡ್ರೆ ಫಸ್ಟ್ ಇಯರ್ಲಿ ಬರುವಂಥ ಕೆಲವೊಂದು ಬೇರೆ ಚಾಪ್ಟರ್ಗಳು ಮತ್ತು ಸೆಕೆಂಡ್ ಇಯರ್ಲಿ ಬರುವಂಥ ಕೆಲವೊಂದಷ್ಟು ಚಾಪ್ಟರ್ಗಳು ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗ್ತದೆ. ಇಲ್ಲ ಅಂದರೆ ಆ ಚಾಪ್ಟರ್ಗಳನ್ನ ಅರ್ಥ ಮಾಡ್ಕೊಳ್ಳೋದು ನಿಮಗೆ ಕಷ್ಟ ಆಗ್ತದೆ. ಅರ್ಥ ಆಯ್ತಾ? ಹೀಗೆ ಎಲೆಕ್ಟ್ರಾನ್ನ ಡಿಫ್ರೆಂಟ್ ಆರ್ಬಿಟಲ್ಸಲ್ಲಿ ನಾವು ಈ 3 ರೂಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಫಿಲ್ ಮಾಡ್ತಾ ಹೋಗ್ಬೋದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ನಿಮ್ಮ ಫಸ್ಟ್ PUCಯ ಸ್ಟ್ರಕ್ಚರ್ ಆಫ್ ಆಟಮ್ನ ಕಂಪ್ಲೀಟ್ ಚಾಪ್ಟ್ರು ಇಲ್ಲಿಗೆ ಮುಗೀತು. ಕಂಪ್ಲೀಟ್ ಈ ಚಾಪ್ಟರ್ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಡಿಯರ್ ಸ್ಟೂಡೆಂಟ್ಸ್, ನಾವು ಇವತ್ತಿನ ಕ್ಲಾಸಲ್ಲಿ ಶೇಪ್ ಆಫ್ ದ ಆರ್ಬಿಟಲ್ಸ್ ಕಲ್ತ್ಕೊಂಡ್ವಿ. ಅದಾದಮೇಲೆ ಡಿಫ್ರೆಂಟ್ ಎನರ್ಜಿ ಲೆವೆಲ್ಸ್ ಹೇಗಿರುತ್ತೆ ಆರ್ಬಿಟಲ್ಸ್ಗೆ ಅನ್ನೋದು ಕಲ್ತ್ಕೊಂಡ್ವಿ. ನೋಟ್ಸು, ಆ್ಯಂಗ್ಯುಲರ್ ನೋಟ್ಸು, ಟೋಟಲ್ ನೋಟ್ಸನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು. ಅದಾದಮೇಲೆ ನಾವು ಆರ್ಬಿಟಲ್ಸಲ್ಲಿ ಎಲೆಕ್ಟ್ರಾನ್ಸ್ನ ಫಿಲ್ ಮಾಡೋದಕ್ಕೆ ಯೂಸ್ ಮಾಡುವಂಥ ರೂಲ್ಸ್ಗಳನ್ನ ಕಲ್ತ್ಕೊಂಡ್ವಿ. ಆಫ್ ಬಾ ಪ್ರಿನ್ಸಿಪಲ್, ಪೌಲಿ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಮತ್ತು ಹನ್ಸ್ ರೂಲ್ಗಳನ್ನ ಕಲ್ತ್ಕೊಂಡು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದು ಹೇಗೆ ಡಿಫ್ರೆಂಟ್ ಆಟಮ್ಸ್ಗೆ ಅನ್ನೋದು ಕೂಡ ಗೊತ್ತಾಯಿತು. ಓಕೆನಾ? ಸೊ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೀವಿ ಅಂದರೆ ಈ ಸ್ಟ್ರಕ್ಚರ್ ಆಫ್ ಆಟಮ್ ಚಾಪ್ಟರ್ ಮೇಲೆ ಪ್ರೀವಿಯಸ್ ಬೋರ್ಡ್ ಎಕ್ಸಾಮಿನೇಷನ್ಸಲ್ಲಿ ಬಂದಿರುವಂಥ ಕ್ವಶನ್ಸನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ಆ ಕ್ಲಾಸನ್ನು ಕೂಡ ಮರೀದೆ ಅಟೆಂಡ್ ಮಾಡಿ. ಏಕೆಂದರೆ ಆ ಪ್ರೀವಿಯಸ್ ಇಯರ್ ಕ್ವಶನ್ಸಲ್ಲಿ ಏನೇನು ಈ ಚಾಪ್ಟರ್ ಮೇಲೆ ಕ್ವಶನ್ಸ್ ಬಂದಿದೆ ಅನ್ನೋದನ್ನ ನೀವು ನೋಡಿಕೊಂಡಾಗ ನಿಮಗೊಂದು ಐಡಿಯಾ ಸಿಗುತ್ತೆ. ಸೊ ಈ ಚಾಪ್ಟ್ರಲ್ಲಿ ಎಲ್ಲಿ ಎಕ್ಸಾಮಿನರು ಫೋಕಸ್ ಮಾಡಿದ್ದಾರೆ, ಯಾವ ಕಾನ್ಸೆಪ್ಟನ್ನು ಫೋಕಸ್ ಮಾಡಿದ್ದಾರೆ, ಅಥವಾ ಯಾವ ಕಾನ್ಸೆಪ್ಟನ್ನು ಯಾವ ರೀತಿ ಕ್ವಶನ್ ಕೇಳಿದ್ದಾರೆ, ಆ ಕ್ವಶನ್ಗೆ ನಾವು ಯಾವ ರೀತಿ ಆನ್ಸರ್ ಬರೀಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್. ಎಷ್ಟೋ ಸಲ ಏನಾಗುತ್ತೆ, ನಿಮಗೆ ಕಾನ್ಸೆಪ್ಟ್ ಗೊತ್ತಿರುತ್ತೆ, ಬಟ್ ಆ ಕೇಳಿರೋ ಕ್ವಶನ್ನಿಗೆ ಎಷ್ಟು ಆನ್ಸರ್ ಬರೀಬೇಕು ಅನ್ನೋದು ಗೊತ್ತಿರಲ್ಲ. ಎಷ್ಟೋ ಸಲ ಆ ಮಿಸ್ಟೇಕ್ಸನ್ನು ಮಾಡಿ ನೀವು ಮಾರ್ಕ್ಸನ್ನು ಕಳ್ಕೊತೀರ. ಹಾಗಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ಈ ಚಾಪ್ಟರ್ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್ಸಲ್ಲಿ ಯಾವ್ಯಾವ ಕ್ವಶನ್ಸ್ ಬಂದಿದೆ, ಆ ಕ್ವಶನ್ಸ್ಗೆ ನಾವು ಯಾವ ರೀತಿ ಆನ್ಸರ್ ಮಾಡಬೇಕು, ಎಷ್ಟು ಆನ್ಸರ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಆ ಕ್ಲಾಸನ್ನು ಮರೀದೆ ಅಟೆಂಡ್ ಮಾಡಿ. ಓಕೆ.
ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಈ ಚಾನಲ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋಸ್ನ ಲೈಕ್ ಮಾಡಿ ಮತ್ತು ನಿಮ್ಮ ವ್ಯಾಲ್ಯೂಯಬಲ್ ಕಮೆಂಟ್ಸನ್ನು ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ. ಮತ್ತು ಆದಷ್ಟು ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಯೂಸ್ ಆಗುತ್ತೆ. ಅರ್ಥ ಆಯ್ತಾ? ಆಮೇಲೆ ನೀವು ನಮ್ಮದು ವೆಬ್ಸೈಟ್ ಇದೆ www.mypuchemistry.in ಅಂತ ಹೇಳಿ. ಆ ವೆಬ್ಸೈಟ್ಗೆ ನೀವು ಲಾಗಿನ್ ಆದರೆ ಅಲ್ಲೂ ಕೂಡ ನಿಮಗೆ ನಮ್ಮದು ನೋಟ್ಸ್ ಇರುತ್ತೆ, ಯಾವುದೇ ಚಾಪ್ಟರ್ಗೆ ಸಂಬಂಧಪಟ್ಟಾಗೆ ನೋಟ್ಸ್ ಇರುತ್ತೆ ಮತ್ತು ಎಕ್ಸ್ಟ್ರಾ ನ್ಯೂಮರಿಕಲ್ಸ್ ಇರುತ್ತೆ. ನೀವು ಅದನ್ನು ಸಾಲ್ವ್ ಮಾಡ್ಬೋದು. ಅದರಿಂದ ನಿಮಗೆ ತುಂಬಾ ಅನುಕೂಲ ಆಗ್ತದೆ. ಅದರಿಂದ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ವೀಡಿಯೋಸ್ನ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ. ಓಕೆನಾ? ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು. ಬಾಯ್.